So, all through we are interested to understand how do we implement the Bhagavad Gita in our day to day life and how does Bhagavad Gita give solutions. ಎರಡು ಒಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಭಗವದ್ಗೀತೆಯಿಂದ ಕಂಡುಕೋಬಹುದೇ ಅದು ಒಂದು. ಎರಡನೇದ್ದು ನಾವು ಅದನ್ನು ದಿನನಿತ್ಯದ ನಮ್ಮ ಜೀವನವನ್ನು ಇನ್ನೂ ಸುಖಮಯ ಅಥವಾ ಸ್ವಾರಸ್ಯಕರವಾಗಿ ಮಾಡಲಿಕ್ಕೆ ಯಾವ ರೀತಿ ನಾವು ಭಗವದ್ಗೀತೆನ ಅಳವಡಿಸ್ಕೋಬಹುದು ಅಂತ ಇವೆರಡನ್ನ ನಾವು ವಿ ಆರ್ ಟ್ರೈಂಗ್ ಟು ಗೆಟ್ ದೀಸ್ ಸೊಲ್ಯೂಷನ್ಸ್ ಥ್ರೂ ಭಗವದ್ಗೀತಾ ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ಹೌ ವಿ ಡಿಸ್ಕಸ್ಡ್. ಸೊ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಆಲ್ವೇಸ್ ಮೈಂಡ್ ಅನ್ನೋದು ಎಷ್ಟು ರೆಸ್ಟ್ಲೆಸ್ ಆಗಿರ್ತದೆ, ಹೌ ಫಿಕಲ್ ಮೈಂಡೆಡ್ ಆರ್ ರೆಸ್ಟ್ಲೆಸ್ ಇಟ್ ಈಸ್ ದಟ್ ದ ವೆರಿ ನೆಕ್ಸ್ಟ್ ಮೂಮೆಂಟ್ ವಿ ಡಿಸೈಡ್ ವಿ ಫರ್ಗೆಟ್ ವಾಟ್ ವಿ ಮೆಂಟ್ ಆ್ಯಂಡ್ ಸಿಟ್ ಅನ್ನೋದು ಪೂರ್ತಿ ಎತ್ತರಕ್ಕೆ ಏರಿ ಮತ್ತು ನಾವು ಏನು ಮಾಡಬಾರ್ದು ಅಂದ್ಕೊಂಡಿರ್ತೀವೋ ಅದೇ ಆಗೋಗ್ಬಿಡುತ್ತೆ ಅಲ್ವಾ. ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಗೆಟ್ ಡಿಪ್ರೆಸ್ಡ್, ಸ್ಮಾಲ್ ಥಿಂಗ್ಸ್ ವಿಲ್ ಡಿಸ್ಟರ್ಬ್ ಅಸ್. ಸೊ ವಿ ಕೀಪ್ ಥಿಂಕಿಂಗ್ ಆ ಒಂದು ಭಗವಂತನ ನೆನೆಸ್ಕೊಂಡು ಅದೇ ಒಂದು ಏಕಚಿತ್ತದಿಂದ ನಾವು ಕಾನ್ಸಂಟ್ರೇಟ್ ಮಾಡಿ ನೆನೆಸ್ಕೋಬೇಕು ಅಂತಂದರೂ ಕೂಡ ಅದು ಆಗೋದಿಲ್ಲ. ಆದ್ದರಿಂದ ಕೃಷ್ಣ ಹಿ ಹ್ಯಾಸ್ ಗಿವನ್ ವೆರೈಟೀಸ್. ಹಿ ಸೇಸ್ ಇದಾಗಲಿಲ್ಲದ್ರೆ ಬಿಡು, ನಿನ್ನ ಬಗ್ಗೆ ಧ್ಯಾನ ಮಾಡಬೇಕು ಅಂದರೆ ಮನಸ್ಸು ಏಕಾಗ್ರತೆ ಬರೋದಿಲ್ಲ ಕೃಷ್ಣ ಅಂತ ಹಿಂದಕ್ಕೂ ಒಮ್ಮೆ ಕೇಳ್ತಾನೆ ಅರ್ಜುನ. ಆ್ಯಂಡ್ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್ ಫಾರ್ ಆಲ್ ಆಫ್ ಅಸ್. ದೇರ್ ಫೋರ್ Arjuna starts explaining his opulences because he is there as a Parabrahma, ಪುರುಷ ಆಗಿ ಅವನು ಇದ್ದಾನೆ, ಸೃಷ್ಟಿಕರ್ತನಾಗಿ ಇದ್ದಾನೆ. ಅದಲ್ಲದೆ ಅವನ ಸೃಷ್ಟಿ ಅನ್ನೋದು, ಈ ಪ್ರಕೃತಿ ಅನ್ನೋದು ಅವನ ಸೃಷ್ಟಿ. ಆ ಸೃಷ್ಟಿ ಒಳಗೆ ಅವನು ಪೂರ್ತಿ ಅವನದೇ ಸೃಷ್ಟಿಯಾಗಿರೋದ್ರಿಂದ ಎಲ್ಲದರಲ್ಲೂ ಅವನಿದ್ದಾನೆ. ಆದರೆ ಕೆಲವೊಂದರಲ್ಲಿ ಅವನು ಹೆಚ್ಚು ತನ್ನನ್ನೇ ತಾನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಅವನು ಹೇಳಿರೋ ಅದನ್ನು 61 ರೀತಿಯಲ್ಲಿ ಅವನು ಯಾವುದ್ರಲ್ಲಿ ನಾನಿದ್ದೀನಿ, ಯಾವುದ್ರಲ್ಲಿ ಹೆಚ್ಚು ನನ್ನನ್ನು ಕಾಣಬಹುದು ಅಂಥೇಳಿ ಅರ್ಜುನನಿಗೆ ಒಂದು ಹೇಳ್ತಾ ಹೋಗ್ತಾನೆ. ಸೊ ದ್ಯಾಟ್ ವೆನ್ ಎವರ್ ಅರ್ಜುನ ಫೀಲ್ಸ್ ಓಕೆ ಐ ವಾಂಟ್ ಸಮ್ ಚೇಂಜ್ ಅಂದಾಗ ಯು ಕ್ಯಾನ್ ಲುಕ್ ಇನ್ ಟು ದ್ಯಾಟ್. ಲುಕ್ ಹಿಯರ್ ಐ ಆಮ್ ದೇರ್, ಲುಕ್ ಇನ್ ಟು ದ ಓಷನ್ ಐ ಆಮ್ ದೇರ್, ಲುಕ್ ಇನ್ ಟು ದ ಸೂರ್ಯ ಐ ಆಮ್ ದೇರ್, ಲುಕ್ ಇನ್ ಟು ದ ಮೂನ್ ಅಟ್ ನೈಟ್ ಐ ಆಮ್ ದೇರ್. ಈ ಥರ ಪ್ರತಿಯೊಂದರಲ್ಲೂ ಶ್ರೇಷ್ಠವಾದಂತಹ ವೇರ್ ಎವರ್ ದೆರ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಬ್ರಿಲಿಯನ್ಸ್, ವೇರ್ ಎವರ್ ದೆರ್ ಇಸ್ ಎಕ್ಸಲೆನ್ಸ್, he says find me in that. ಆ್ಯಂಡ್ ಏನೇನು ಇರ್ತದಲ್ಲ ಅದರದ್ದು ಪ್ರಿನ್ಸಿಪಲ್ ಐ ಆಮ್ ದೇರ್. ಈ ಅಗ್ನಿ ಒಳಗೆ ಶಾಖ ನಾನು, ಆಮೇಲೆ ಪ್ರಕಾಶಮಾನವಿದ್ದಂಥ ಎಲ್ಲದರೊಳಗೂ ಸೂರ್ಯ ನಾನು, ಈ ರೀತಿ ಅವನು. ಆಮೇಲೆ ಎಷ್ಟೋ ಥರದ್ದು ಮರುತಗಳು ಅಂತ ಹೇಳ್ತಾರೆ, ವಿಂಡ್ಸ್, ಅದರೊಳಗೆ ಮರೀಚಿ ನಾನು. ಸೊ ಎಲ್ಲದರಿಗೂ ಶ್ರೇಷ್ಠವಾದದ್ದು ಟಾಪ್ ರ್ಯಾಂಕ್ ಐ ಆಮ್ ದೇರ್. ಬಿಕಾಸ್ ವೆನ್ ಎವರ್ ದೆರ್ ಇಸ್ ಎಕ್ಸಲೆನ್ಸ್ ದೆರ್ ಇಸ್ ಮೋರ್ ಆಫ್ ಡಿವೈನಿಟಿ. ಇಟ್ ಡಸಂಟ್ ಮೀನ್ ದಟ್ ಗಾಡ್ ಇಸ್ there only in those things. He is there everywhere, but he is more manifested in those things which he is trying to tell, because these are all observed around us. So whenever we see these things, oh my God, Krishna is here, oh my God, Krishna is here, ಈ ರೀತಿ ನಾವು ನಾನಾ ರೀತಿಯಲ್ಲಿ ಅವನು ಕಾಣ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವನು ನಮ್ಮ ಸುತ್ತಮುತ್ತಿರುವಂತಹ ವಸ್ತುಗಳಲ್ಲೇ ಅವನು ತನ್ನನ್ನು ತಾನೇ ಹೆಂಗೆ ಇದರೊಳಗೆ ನಾನು ವ್ಯಕ್ತಪಡಿಸ್ಕೊಂಡಿದ್ದೀನಿ, ವೆನ್ ಯು ಸಿ ದೀಸ್ ಥಿಂಗ್ಸ್ ರಿಮೆಂಬರ್ ಮೀ ಅಂತ ಹೇಳಲಿಕ್ಕೆ he has simplified the process of seeing him in our day-to-day life through this Vibhuti Yoga. So there we were in the last class we came with ಜಪ ಅವನು ಲಾಸ್ಟ್ ಟೈಮ್ ನಾವು ಮಾಡಿರೋವಂಥದ್ದು 25ನೇ ಶ್ಲೋಕ. ಅದರಲ್ಲಿ ಅವನು ಕೃಷ್ಣ, ಇದು ಬಹಳ ಒಂಥರ ಸ್ವಾರಸ್ಯಕರವಾದಂತಹ ಶ್ಲೋಕ. ಮಹರ್ಷೀಣಾಂ ಭೃಗು ಅಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಇದರೊಳಗೆ ಏನು ಹೇಳ್ತಾನೆ ಅಂತಂದರೆ 25ನೇ ಶ್ಲೋಕದಲ್ಲಿ ಓಂ ಅಕ್ಷರ ನಾನು, ಏಕಂ ಅಕ್ಷರಂ ಅಂದರೆ ಓಂ ಒಳಗೆ ನಾನಿದ್ದೀನಿ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಹೇಳ್ದಂಗೆ ಓಂ ಅನ್ನೋ ಅಕ್ಷರದಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಓಂ, ವೆನ್ ದ ಸೃಷ್ಟಿ ಹ್ಯಾಪನ್ಸ್ ಇಟ್ ಈಸ್ ಥ್ರೂ ಓಂಕಾರ. All the languages, all the speeches, everything is born out of Om. ಹಾಗೆ ಯಜ್ಞಗಳಲ್ಲಿ ಜಪಯಜ್ಞ ಎಷ್ಟು ಒಂಥರ ಸಿಂಪ್ಲಿಫೈ ಮಾಡಿದಾನೆ ಅಂತಂದರೆ, ಯಜ್ಞಗಳನ್ನು ಮಾಡಬೇಕಂದ್ರೆ ಎಷ್ಟೊಂದು ವಿ ಹ್ಯಾವ್ ಟು ಮೇಕ್ ಸೋ ಮೆನಿ ಅರೇಂಜ್ಮೆಂಟ್ಸ್, ವಿ ಹ್ಯಾವ್ ಟು ಪ್ರೊಕ್ಯೂರ್ ಸೋ ಮೆನಿ ಐಟಮ್ಸ್, ಸೋ ಮೆನಿ ಆರ್ಟಿಕಲ್ಸ್, ಗೆಟ್ ದ ಬ್ರಾಹ್ಮಣಾಸ್ ದೇರ್ ಫಾರ್ performing the yajnas, and get brahmanas to whom you have to give charity, call the people, and it goes on and on. That is one form of yajna, but here he is saying japa yajna. ಸಾಕು, ಜಪ ಮಾಡು. ಅದರೊಳಗೆ ಶ್ರೇಷ್ಠವಾದಂಥ ಯಜ್ಞಗಳಲ್ಲಿ ಶ್ರೇಷ್ಠವಾದದ್ದು ಜಪಯಜ್ಞ. ಅದರೊಳಗೆ ನಾ ಇದ್ದೇನೆ. ಯಜ್ಞಾನಾಂ ಜಪಯಜ್ಞೋಸ್ಮಿ
ಮತ್ತು ಹಿಮಾಲಯ, ಸ್ಥಾವರಾಣಾಂ ಹಿಮಾಲಯ. ಸ್ಥಾವರ ಅಂದರೆ ವಿಚ್ ಇಸ್ ಫಿಕ್ಸ್ಡ್, ವಿಚ್ ಇಸ್ ಇಮ್ಮೂವೇಬಲ್ ಆಬ್ಜೆಕ್ಟ್ಸ್ನಲ್ಲಿ ಶ್ರೇಷ್ಠವಾದ ಹಿಮಾಲಯ. ಆ ಹಿಮಾಲಯದಲ್ಲಿ ನನ್ನನ್ನು ನೋಡು. ಎಲ್ಲೇ ಶ್ರೇಷ್ಠತೆ ಕಂಡು ಬರ್ತದೋ, ಎಲ್ಲೆಲ್ಲಿ ನಮ್ಮ ಪ್ರಕೃತಿ ಒಳಗೆ ನಮಗೆ ಆಶ್ಚರ್ಯಕರವಾದಂತಹ, ವೆನ್ ಎವರ್ ಯು ಸಿ ದೋಸ್ ವಂಡರ್ಸ್ ಆ್ಯಂಡ್ ಮಿರಾಕಲ್ಸ್, ಯು ಥಿಂಕ್ ಐ ಆಮ್ ದೇರ್. ಸೊ ದ್ಯಾಟ್ ಈಸ್ ವಾಟ್ ಹಿ ಈಸ್ ಟ್ರೈಂಗ್ ಟು ಬ್ರಿಂಗ್. ಸೊ ಫ್ರಮ್ ದೇರ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಶ್ಲೋಕಾಸ್ ಫಾರ್ ಟುಡೇ ವಿತ್ ಅ ಸ್ಮಾಲ್ ಗುರು ಸ್ತೋತ್ರ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. So recently we celebrated Guru Purnima, and once again with best wishes to all of you for Guru Purnima, and may God bless, or may all the gurus who are there bless you with lot of knowledge and bhakti and fulfill all your wishes. Knowledge and bhakti is highest wish. ಅದಲ್ಲದೆ ನಮಗೆ ಚಿಕ್ಕ ಪುಟ್ಟ ವಿಷಯಗಳು ಡೈಲಿ ಬೇಕಾಗುವಂಥವು ಅವನು ಕೂಡ ನಮಗೆ ದೇವರು ಒಲಿಸ್ಲಿ, ಅದನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಕ್ಷಮತೆ ಮತ್ತು ನಮಗೆ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಸೊ ಈಗ 26ನೇ ಶ್ಲೋಕದಲ್ಲಿ ರಿಪೀಟ್ ಮಾಡಿರಿ. ಅಶ್ವತ್ಥ ಸರ್ವವೃಕ್ಷಾಣಾಂ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಸರ್ವವೃಕ್ಷ ಅಂದರೆ ಮರ, ಗಿಡ, ಟ್ರೀಸ್. ಅಮಂಗ್ ಆಲ್ ದ ಟ್ರೀಸ್ ಐ ಆಮ್ ಅಶ್ವತ್ಥ ವೃಕ್ಷ ಅಂತ. ಅಶ್ವತ್ಥ ವೃಕ್ಷ ಶ್ರೇಷ್ಠವಾದದ್ದು. ಅಶ್ವತ್ಥ ವೃಕ್ಷ ಬಹಳ ದೊಡ್ಡದಾಗಿ ಬೆಳೀತದೆ ವಿತ್ ಲಾಟ್ ಆಫ್ ಹ್ಯಾಂಗಿಂಗ್ ರೂಟ್ಸ್. ನೋಡಿದ್ದೀರಾ ನೀವು ಅಲ್ವಾ? ಅಶ್ವತ್ಥ ವೃಕ್ಷ ಎಷ್ಟೊಂದು ದೇವಸ್ಥಾನಗಳಲ್ಲಿ ಇರ್ತದೆ. ಆಮೇಲೆ ಬೋಧಿ ವೃಕ್ಷ ಅನ್ನೋದು ಕೂಡ ಅಲ್ಲಿ ಗೌತಮ್ ಬುದ್ಧ ಗಯಾದಲ್ಲಿ ಕುತ್ಕೊಂಡು ನಿರ್ವಾಣವನ್ನು ಹೊಂದಿದ್ರಲ್ಲ, ಅವ್ರು ಕೂತ್ಕೊಳ್ತಂತ ಯಾವ ಗಿಡದ ಕೆಳಗೆ ಕೂತಿದ್ರು ಅದು ಅಶ್ವತ್ಥ ವೃಕ್ಷದ್ದೇ ಒಂದು ವೆರೈಟಿ ಅಂತ, ಬೋಧಿ ವೃಕ್ಷ. ಸೊ ಎಲ್ಲ ವೃಕ್ಷಗಳಲ್ಲಿಯೂ ನಾನು ಐ ಆಮ್ ಅಶ್ವತ್ಥ ವೃಕ್ಷ. ದೆನ್ ದೇವರ್ಷೀಣಾಂಚ ನಾರದಃ. ದೇವರ್ಷಿ ಅಂತಂದರೆ ಋಷಿಗಳು, ದೇವಲೋಕದಲ್ಲಿ ಇದ್ದಂತಹ ಋಷಿಗಳು. ಅಲ್ಲಿ ನಾರದರ ಬಗ್ಗೆ ನೀವು ಕೇಳಿದ್ದೀರಿ. ಎಲ್ಲ ಭೂಲೋಕ, ವಿಷ್ಣು ಲೋಕ, ಆಮೇಲೆ ಪಾತಾಳ ಲೋಕ, ಎಲ್ಲ ಲೋಕಗಳಲ್ಲೂ ಅವರು ಸಂಚಾರ ಮಾಡಿದಂತಹ ದೇವರ್ಷಿಗಳು. ನಾರದ ಗೆಟ್ಸ್ ಅ ವೆರಿ ಯುನೀಕ್ ಪೊಸಿಷನ್, ಆ್ಯಂಡ್ ದ್ಯಾಟ್ ಈಸ್ ವೈ ಹಿ ಸೇಸ್ ಯು ಕ್ಯಾನ್ ಸಿ ಮೀ ಇನ್ ನಾರದ. ಯಾಕೆ ಅಂತಂದರೆ ನಾರದರು ಹೇಳ್ತಾರೆ, ಮಾವ ದೊಡ್ಡ ನಾರದ ಮುನಿ ಅಂದರೆ ಈ ಕಡೆಯಿಂದ ಹೋಗಿ ಆ ಕಡೆ ಸುದ್ದಿ ಹೇಳೋದು, ಆ ಕಡೆಯಿಂದ ಹೋಗಿ ಈ ಕಡೆ ತರೋದು. ಹಳೆ ಸಿನಿಮಾದಲ್ಲಿ ತೋರಿಸ್ತಿರ್ತಾರೆ, ಅಂದರೆ ಚಾಡಿ ಚುಚ್ಚೋದು, ಜಗಳ ಹಚ್ಚೋದು ಅಂತ. ದ್ಯಾಟ್ ಈಸ್ ಫಾರ್ ಫನ್. ಬಟ್ ಟ್ರೂಲಿ ಸ್ಪೀಕಿಂಗ್, ನಾರದ ಇಸ್ ದ ಒನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ವೆಲ್ಫೇರ್ ಆಫ್ ದಿ ಹ್ಯುಮ್ಯಾನಿಟಿ. ಆಲ್ವೇಸ್ ಈ ಸತ್ಯನಾರಾಯಣ ಕಥೆ ಒಳಗೂ ಕೇಳ್ತೀವಿ, ಫಸ್ಟ್ ನಾರದರು ವಿಷ್ಣುನ ಹತ್ರ ಹೋಗಿ ಕೇಳ್ತಾರಂತೆ, ಭೂಲೋಕದಲ್ಲಿ ಎಷ್ಟೊಂದು ಜನ ಬಳಲ್ತಾ ಇದ್ದಾರೆ, ದೇ ಆರ್ ಸಫರಿಂಗ್ ಬಿಕಾಸ್ ಆಫ್ ಸೋ ಮೆನಿ ಪ್ರಾಬ್ಲಮ್ಸ್.
ವಾಟ್ ಇಸ್ ದ ಸೊಲ್ಯೂಷನ್ ಅಂತ ನಾರದ್ರೆ ಹೋಗಿ ವಿಷ್ಣುನ ಕೇಳ್ತಾರೆ. ವಿಷ್ಣು ಟೆಲ್ಸ್ ದ ಸ್ಟೋರಿ ಆಫ್, ಐ ಮೀನ್ ಹೌ ಸತ್ಯನಾರಾಯಣ ಪೂಜಾ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಅಂತ. ಸೊ ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ವೆಲ್ಫೇರ್ ಆಫ್ ದಿ ಮ್ಯಾನ್ಕೈಂಡ್. ಸಿಮಿಲರ್ಲಿ, in many stories you will see how Narada has been very crucial in understanding what is happening in Bhuloka. Just for a recap, ಭೂಲೋಕದಲ್ಲಿ ನಾವು ಪೃಥ್ವಿ ಮೇಲೆ ಇದ್ದಂಥ ಮನುಷ್ಯರು ಇದಲ್ಲದೆ ನಮ್ಗೆ 7 ಲೋಕಗಳಿದೆ. ಮೇಲ್ ಅಂದರೆ ನಾಟ್ ಫಿಸಿಕಲಿ ಮೇಲೆ, ದೇ ಆರ್ ಅರೌಂಡ್, ಬಟ್ ಸೂಕ್ಷ್ಮತೆಯಿಂದ ಸೂಕ್ಷ್ಮ ಸ್ಥಿತಿಯಲ್ಲಿ ನೋಡಿದಾಗ ಒಂದೊಂದು ಲೋಕಗಳಿದೆ. ಪೃಥ್ವಿ ಮೇಲೆ ಇದ್ದದ್ದು ಮನುಷ್ಯ ಲೋಕ, ಅದಲ್ಲದೆ ಸುವರ್ ಲೋಕ, ಆಮೇಲೆ ಋಷಿಗಳ ಲೋಕ ಒಂದಿದೆ, ಪಿತೃಲೋಕ ಒಂದಿದೆ, ಹಾಗೆ ಎಕ್ಸ್ಟ್ರೀಮ್ಲಿ ಹೈಯೆಸ್ಟ್ ಈ ಸತ್ಯಲೋಕ, ವೇರ್ ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು 3 ಮಂದಿ ಇರ್ತಕ್ಕಂಥ ಸತ್ಯಲೋಕ, ಹೈಯೆಸ್ಟ್ ಬ್ರಹ್ಮಲೋಕ ಅಥವಾ ಸತ್ಯಲೋಕ, ದಟ್ ಈಸ್ ದ ಹೈಯೆಸ್ಟ್. ಆ್ಯಂಡ್ ವಿ ಹ್ಯಾವ್ ಸೀನ್ ದ್ಯಾಟ್ ದೀಸ್ ಆರ್, ಇವೆಲ್ಲವೂ ಫಿಸಿಕಲಿ ದೇ ಆರ್ ಎಕ್ಸಿಸ್ಟಿಂಗ್. ದೇರ್ ಆರ್ ಪೀಪಲ್, ದೇರ್ ಆರ್ ದೀಸ್ ಬೀಯಿಂಗ್ಸ್, ದೇವತೆಗಳು ಅಲ್ಲೆಲ್ಲ ಆ್ಯಕ್ಚುಲಿ ಅವ್ರು ಇರ್ತಾರೆ ಅಲ್ಲಿ. ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಕೂಡ ನಾವು ನಮ್ಮ ಮನಸ್ಸನ್ನು ಯಾವಾಗ ನಾವು ವೆನ್ ವಿ ಸ್ಟಾರ್ಟ್ ಇವಾಲ್ವಿಂಗ್ ಹೈಯರ್ ಆ್ಯಂಡ್ ಹೈಯರ್, ವಿ ರೀಚ್ ದೋಸ್ ಸ್ಟೇಟ್ಸ್. ಹೌಎವರ್ ಬಿಯಾಂಡ್ ದ್ಯಾಟ್ ಇಸ್ ಪರಬ್ರಹ್ಮ. ಅವೆಲ್ಲ ಲೋಕಗಳದ ಆಚೆ ಇರೋದು ಪರಬ್ರಹ್ಮ. ಸೊ ಇವೆಲ್ಲವನ್ನು ನಾವು ಪಡೆದುಕೊಳ್ಬಹುದು. ಆದರೆ ಪೂರ್ತಿ ಮೋಕ್ಷವನ್ನು ಪಡೆದುಕೋಬೇಕು ಅಥವಾ ವಿ ವಾಂಟ್ ಟು ಬಿ ಟೋಟ್ಲಿ ಲಿಬರೇಟೆಡ್ ಅಂದಾಗ ವಿ ಹ್ಯಾವ್ ಟು ಕಮ್ ಥ್ರೂ ದ ಹ್ಯೂಮನ್ ಲೈಫ್. ಈವನ್ ದೇವತಾಸ್ ಆಲ್ಸೋ ವಿಲ್ ಕಮ್, ಬಟ್ ದ ಲೈಫ್ ಈಸ್ ಬೆಟರ್ ಓವರ್ ದೇರ್. ಅವ್ರಿಗೆ ಹೆಚ್ಚು ಗಂಧರ್ವ ಲೋಕ ಅಂದರೆ ಬೇರೆ ದೇವತೆಗಳು, ಇಂದ್ರ, ರುದ್ರ ಅವರೆಲ್ಲ ಇದ್ದದ್ದು ಲೋಕಗಳಲ್ಲಿ ಅವ್ರಿಗೆ ಸುಖ ಜಾಸ್ತಿ ಇದೆ. ದೇ ಲಿವ್ ಫಾರ್ ಮೆನಿ ಇಯರ್ಸ್ ಲಾಂಗರ್ ದ್ಯಾನ್ human life. So Narada lives in the ದೇವರ್ಷಿ, is one of the ದೇವರ್ಷಿ, is a ಋಷಿ ಫಾರ್ ದೇವಾಸ್. ಸೊ ದೇವರ್ಷಿಗಳಲ್ಲಿ ನಾರದ. ಗಂಧರ್ವಾಣಂ ಚಿತ್ರರಥ, ಗಂಧರ್ವ ಲೋಕ ಅಂತಂದಿದೆ. ಅಲ್ಲಿ ನೃತ್ಯ ಅನ್ರಿ, ಸಂಗೀತ ಅನ್ರಿ, ಈ ಥರ ಲಾಟ್ ಆಫ್ ವೆರಿ ಲೈವ್ಲಿ ಥಿಂಗ್ಸ್ ಕೀಪ್ ಹ್ಯಾಪ್ನಿಂಗ್ ಇನ್ ಗಂಧರ್ವ ಲೋಕ. ಅಲ್ಲಿ ಚಿತ್ರರಥ ಅಂತೇಳಿ ಅವನು ಗಾಯಕ ಅಂತೆ, ಚಿತ್ರರಥ. ಸೊ ಐ ಆಮ್ ದ ಚಿತ್ರರಥ, ಶ್ರೇಷ್ಠ ಗಾಯಕ, ಗಂಧರ್ವ ಲೋಕದಲ್ಲಿ ಇದ್ದಂತಹ ಶ್ರೇಷ್ಠ ಗಾಯಕ ಚಿತ್ರರಥ. ಆ್ಯಂಡ್ ಸಿದ್ಧಾನಾಂ ಕಪಿಲೋ ಮುನಿ, ಕಪಿಲ ಋಷಿ. ಕಪಿಲ ಈಸ್ ಆಲ್ಸೋ ಒನ್ ಆಫ್ ದ ಮುನಿ. ಹಿಂದಕ್ಕೂ ಹೇಳಿದಾನೆ ಭೃಗು ಆಗಿದ್ದೀನಿ, ಆಮೇಲೆ ಬೇರೆ ಇವರು ಋಷಿಗಳ ಬಗ್ಗೆನೂ ಹಿಂದಕ್ಕೂ ಕೃಷ್ಣ ಹೇಳಿದ್ದಾನೆ. ಅದಲ್ಲದೆ ಈಗ ಮತ್ತೆ ಹೇಳ್ತಾ ಇದ್ದಾನೆ. ಅಮಂಗ್ ದ ಸಿದ್ಧ ಮೀನ್ಸ್ ಸಿದ್ಧಿ ಪುರುಷರೊಳಗೆ ನಾನು ಕಪಿಲ ಮುನಿ ಹ್ಯಾಸ್ ರಿಟರ್ನ್, ಇದು ಸಾಂಖ್ಯ ಫಿಲಾಸಫಿ. ಇನ್ನು ಭಾಗವತದಲ್ಲಿ ಸಾಂಖ್ಯ ಬರೆದಿದ್ದು ಕಪಿಲ ಮುನಿ ಅಂತೆ. ಸೊ ಆದ್ದರಿಂದ ಅವರು ಒಂಥರ ಹೈಯೆಸ್ಟ್ ಸ್ಟೇಟಲ್ಲಿ ಇದ್ದಂಥವರು, ಅವರಲ್ಲಿ ನಂದು ಕಾಣುವಂಥ. ನೆಕ್ಸ್ಟ್ ಶ್ಲೋಕ. ಉಚ್ಚೈಃ ಶ್ರವಸಮಶ್ವಾನಾಂ ಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಓಕೆ, ಸೊ ಈಗ ಉಚ್ಚೈಶ್ರವಸ್ ಅಂತಂದರೆ ಅದು ಈ ಸಮುದ್ರ ಮಂಥನದಿಂದ ಬಂದಂತಹ ಕುದುರೆ. ಎಲ್ಲ ಕುದುರೆಗಳ ಶ್ರೇಷ್ಠವಾದಂಥದ್ದು ಇಂದ್ರನ ವಶದಳು ಇದ್ದಂಥದ್ದು ಉಚ್ಚೈಶ್ರವಸಂ ಅಂತ ಅದ್ರ ಹೆಸರು. ಏನದು? ಇಟ್ ಈಸ್ ಜಸ್ಟ್ ಲೈಕ್ ಮೇರು ಪರ್ವತ ಅಂತ ಹೇಳಿದ್ವಲ್ಲ ಹೋದ ಸರ್ತಿ. ಎಲ್ಲ ಪರ್ವತಗಳ ಒಳಗೆ ನಾವು ಮೇರು ಪರ್ವತ, ವಿಚ್ ಹ್ಯಾಸ್ ಅಗೇನ್ ಕಮ್ ಫ್ರಮ್ ದಿ ಸಮುದ್ರ ಮಂಥನ. ಇಲ್ಲಿ ಕೂಡ ಉಚ್ಚೈಶ್ರವಸ್ ಅಂದರೆ ಅದು ಒಂಥರ ಕುದುರೆ, ಇಟ್ಸ್ ಅ ಹಾರ್ಸ್. ಸೊ ವಿಚ್ ಈಸ್ ಓನ್ಡ್ ಬೈ ಇಂದ್ರ. ಸೊ ಹೀ ಸೇಸ್ ಐ ಆಮ್ ದಟ್ ಹಾರ್ಸ್, ಉಚ್ಚೈಶ್ರವಸ್. ಹಾಗೆ ಗಜೇಂದ್ರಾಣಾಂ, ಐರಾವತ, ಗಜಗಳಲ್ಲಿ ಅಂದರೆ ಐ ಆಮ್ ದ ಅಮಂಗ್ ದ ಎಲಿಫೆಂಟ್ಸ್, ಐ ಆಮ್ ದ ಐರಾವತ ಇಂದ್ರನ ವಾಹನ. ಅದು ಒಂಥರದ್ದು ಆನೆ ಐರಾವತ. ಅದು ನಾನು ಎಲ್ಲ ಆನೆಗಳಲ್ಲಿ ನಾನು ಐರಾವತ, ಎಲ್ಲ ಕುದುರೆಗಳಲ್ಲಿ ನಾನು ಉಚ್ಚೈಶ್ರವಸ. ಆಮೇಲೆ ಹಾಗೆಯೇ ಎಲ್ಲ ಮನುಷ್ಯರಲ್ಲಿ ಅಥವಾ ಹ್ಯೂಮನ್ ಬೀಯಿಂಗ್ಸಲ್ಲಿ ನಾನು ಕಿಂಗ್, ಐ ಆಮ್ ದ ಕಿಂಗ್ ಆಫ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಈ ರೀತಿ ಅವನು ತನ್ನ ಮಹಿಮೆಗಳನ್ನು ಮತ್ತೆ ಹೇಳ್ತಾ ಇದ್ದಾನೆ. ಅಗೇನ್ ಇಟ್ ಕಮ್ಸ್ ಟು ದ್ಯಾಟ್ ಓನ್ಲಿ. ವಾಟ್ ಎವರ್, ವೇರ್ ಎವರ್ ಯು ಸಿ ದ ಎಕ್ಸಲೆನ್ಸ್, ಐ ಆಮ್ ದೇರ್. ದಟ್ಸ್ ದ ಹಿಡನ್ ಮೀನಿಂಗ್ ಆಫ್ ದಿಸ್.
ಆಯುಧಾನಾಮಹಂ ವಜ್ರಂ आयुधानाम् अहं वज्रं धेनೂನಾಮಸ್ಮಿ ಕಾಮಧುಕ್ धेनूनामस्मि कामधुक् ಪ್ರಜಶನಶ್ಚಾಸ್ಮಿ ಕಂದರ್ಪಃ प्रजनश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿಃ. सर्पाणामस्मि वासुकिः. ಇದರಲ್ಲಿ ಮೇನ್ ಅಂದರೆ ಆಯುಧಗಳಲ್ಲಿ ನಾನು ವಜ್ರ ವಜ್ರ ಅಂತಂದರೆ ಒಂದು ದೊಡ್ಡ ಇದು, ಅದು ಏನು ಆಯುಧ. ಇದನ್ನು ದೇವತೆಗಳು ಉಪಯೋಗಿಸ್ತಿದ್ರಂತೆ. ಯಾವಾಗ ಅಂತಂದರೆ ಇಂದ್ರನಿಗೆ ಒಬ್ಬ ದೈತ್ಯ, ಅವನ ಹೆಸರೇನು, ಅವನನ್ನು ಡಿಫೀಟ್ ಮಾಡಿ ಅವನನ್ನು ಗೆದ್ಕೊಂಡು ಇಂದ್ರನ ದೇವಲೋಕದಿಂದ ಆಚೆ ತಳ್ಳಿದ್ನಂತೆ. ಆವಾಗ ಇಂದ್ರ ಬಹಳಷ್ಟು ಬಿಕೇಮ್ ವೆರಿ ರೆಸ್ಟ್ಲೆಸ್ ಆ್ಯಂಡ್ ದೆನ್ ಹಿ ಅಪ್ರೋಚಸ್ ವಿಷ್ಣು. ಆವಾಗ ವಿಷ್ಣು ಹೇಳ್ತಾನಂತೆ, ನಾನು ನಿನಗೊಂದು ಆಯುಧ ಕೊಡ್ತೀನಿ, ಆದರೆ ಆ ಆಯುಧವನ್ನು ನೀನು ದಧೀಚಿ ಅಂಥೇಳಿ ಒಬ್ಬರು ಋಷಿ ಇದ್ದಾರೆ, ಅವರ ಈ ಬೋನ್ಸ್ನಿಂದ, ಅವ್ರ ಎಲುಬುಗಳಿಂದ, ಅಸ್ಥಿಯಿಂದ ಮಾಡಿರ್ತಕ್ಕಂಥ ಇದು, ಅದನ್ನು ಮಾಡಿಕೊಡ್ತೀನಿ ನಿನಗೆ. ಅವರ ಅಸ್ಥಿಯನ್ನು ತಂದು ಕೊಟ್ಟರೆ ನಾನು ನಿನಗೆ ವಜ್ರ ಅನ್ನೋ ಒಂದು ಆಯುಧ ಕೊಡ್ತೀನಿ, ಅದರಿಂದ ಆ ದೈತ್ಯರನ್ನು ನೀನು ಸಂಹಾರ ಮಾಡಬಹುದು ಅಂಥೇಳಿ. ನೋಡ್ರಿ, ಯಾರು ತಮ್ಮ ಅಸ್ಥಿ ಕೊಡಬೇಕು ಅಂದರೆ ಸಾಯಬೇಕು. ಅವರು ಇಂದ್ರ ಬಂದು ದಧೀಚಿಯವರು ಋಷಿ ಅವ್ರ ಪಾದಕ್ಕೆ ಬಿದ್ದು, ನನಗೆ ನಿಮ್ಮ ಅಸ್ಥಿಗಳನ್ನು ಕೊಡ್ರಿ, ಯಾಕಂದರೆ ದೇವತೆಗಳೆಲ್ಲ ನಾವು ಭಾಳಷ್ಟು ಕಷ್ಟಪಡ್ತಾ ಇದ್ದೇವೆ, ದೈತ್ಯರು ಬಂದುಬಿಟ್ಟಿದ್ದಾರೆ ಅಂತ. ದಧೀಚಿ ಅಗ್ರೀಸ್ ಟು ಗಿವ್. ಆದರೆ ಇಂದ್ರನಿಗೆ ಹೇಳ್ತಾರೆ, ನೀನು ಎಲ್ಲ ನದಿಗಳು, ಒಳ್ಳೆ ಪವಿತ್ರವಾದಂಥ ನದಿಗಳ ಹತ್ರ ಹೋಗಿ ಅದ್ರದ್ದು ನೀರೆಲ್ಲ ತೊಗೊಂಡು ಬಾ, ನಾನು ಸ್ನಾನ ಮಾಡಿ ನನ್ನ ದೇಹತ್ಯಾಗವನ್ನು ಮಾಡಿ ನಿನಗೆ ಅಸ್ಥಿಗಳನ್ನು ಕೊಡ್ತೀನಿ ಅಂಥೇಳಿ ದಧೀಚಿ ಆ್ಯಕ್ಚುಲಿ ಸ್ಯಾಕ್ರಿಫೈಸಸ್ ಹಿಸ್ ಲೈಫ್ ಟು ಗಿವ್ ಹಿಸ್ ಬೋನ್ಸ್. ಸೊ ವಿತ್ ದ್ಯಾಟ್ ಬೋನ್ಸ್ ಈಸ್ ಡನ್ ದಿಸ್ ಆಯುಧ ವಜ್ರ. ಇದು ಹೇಳ್ತಾರೆ ವಜ್ರ ಅಂತಂದರೆ ಅಷ್ಟು ಕಠೋರವಾದಂತಹ ಆ ದೈತ್ಯರನ್ನು ಸಂಹಾರ ಮಾಡುವಂತಹ ಒಂದು ಆಯುಧ. ಆಮೇಲೆ ಇದರೊಳಗೆ ಹಿಡನ್ ಮೀನಿಂಗ್ ನೋಡ್ರಿ, ದಿಸ್ ಆಯುಧ ಈಸ್ ಬಾರ್ನ್ ಔಟ್ ಆಫ್ ಅ ಸ್ಯಾಕ್ರಿಫೈಸ್. ಅದು ಯಾರು ಸ್ಯಾಕ್ರಿಫೈಸು? ಒಳ್ಳೆ ದೊಡ್ಡ ಸಿದ್ಧಿ ಪುರುಷರು, ದಧೀಚಿ ಅಂತ ಋಷಿ, ಆ ಋಷಿ ಕಡೆಯಿಂದ ಬಂದಂತಹ ಅಸ್ಥಿ. ಅಂದರೆ ಮಹಾತ್ಮರು ಮತ್ತು ಅವ್ರ ತ್ಯಾಗ, ಅದರಿಂದ ಯಾವಾಗ ಒಂದೇನಾದರೂ ಆಯುಧ ತಯಾರಾಗ್ತದೋ ಅಲ್ಲಿ ನಾವು ದೈತ್ಯರನ್ನು ಸಂಹಾರ ಮಾಡ್ಬೋದು. ದ್ಯಾಟ್ ಮೀನ್ಸ್ ಈವನ್ ಇನ್ ಅವರ್ ಮೈಂಡ್ ದೇರ್ ಈಸ್ ಅ ಗಾಡ್ ಆ್ಯಂಡ್ ದೇರ್ ಈಸ್ ಅ ಡೆವಿಲ್, isn't it? Divine and demonical thoughts are there. So whenever there is sacrifice, that kills the demonical attitude. Whenever there is sacrifice, ಯಾವಾಗ ನಾವು ತ್ಯಾಗ ಮಾಡ್ತೀವೋ ಆ ತ್ಯಾಗದಿಂದ ಬಂದಂತಹ ಮನೋಭಾವನೆ ಅಥವಾ ಶಕ್ತಿ ಏನಿರ್ತದಲ್ಲ, ಅದು ನಮ್ಮನ್ನು ದುಷ್ಟ ಶಕ್ತಿಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. It is used as a weapon. What is used as a weapon? Sacrifice. Sacrifice means something, big things, certain big things are to be achieved. So for that I don't mind sacrificing my body. And that too, if that sacrifice comes from a very pious and noble and very highly evolved persons, nothing like it. So this is a clear-cut example. They are trying to indicate that also. ಮತ್ತು ಹಾಗೆ ಕಂಟಿನ್ಯೂ ಮಾಡ್ತಾನೆ. ಧೇನು ಅಂತಂದರೆ ಆಕಳುಗಳು, ಕೌಸ್. ಧೇನುಗಳು ಕಾಮಧೇನು ಅಂತಂದರೆ ಒಂದು ಒಳ್ಳೆಯದು ಇದು ಏನು ಆಕಳ, ಅದು ಕೌ. ಕಾಮಧೇನು ಇಸ್ ಇಫ್ ಯು ಆಸ್ಕ್ ಎನಿಥಿಂಗ್ ಯು ವಿಲ್ ಗೆಟ್. ಅದೇ ಸಾರ್ಟ್ ಕಲ್ಪವೃಕ್ಷ ಕಾಮಧೇನು ಅಂತಂದರೆ ಅದು. ಹಾಗೆ ಪ್ರಜನಶ್ಚಾಸ್ಮಿ ಕಂದರ್ಪ ಅಂತಂದರೆ cause of the, I am the ಪ್ರಜನಃ, ಕಾಸ್ ಆಫ್ ದ ಆಫ್ಸ್ಪ್ರಿಂಗ್. ಇದರಲ್ಲಿ ಮೀನಿಂಗು ಏನಂತ ಕೊಟ್ರೆ ಅಲ್ಲ, ಕಂದರ್ಪ ಪ್ರಜೋತ್ಪಾದಕರಲ್ಲಿ ಮನ್ಮಥ, ಅದು ಕಾಮ. ಯಾವುದು ಅಲ್ಲ, ಒಂದು ನಿಮಿಷ. ಹಾಂ, ಪ್ರಜೋತ್ಪಾದಕರಲ್ಲಿ ನಾನು ಕಾಮನು, ಸರ್ಪಗಳಲ್ಲಿ ನಾನು ವಾಸುಕಿ. ಕರೆಕ್ಟ್. ಇದ್ರದ್ದು ಅರ್ಥ ಏನು ಅಂತಂದರೆ, ಕ್ರಿಯೇಷನ್ ಒಳಗೆ ಅಂದರೆ ಮುಂದೆ ನಾನು ಪ್ರೊಕ್ರಿಯೇಷನ್ ಅವ್ರ ಮುಂದೆ ಪ್ರಜೋತ್ಪಾದಕರು ಅಂತಂದರೆ
ಮುಂದಿನ ಜನರೇಷನ್ ಹುಟ್ಟುತ್ತಾರಲ್ಲ ಅವ್ರದ್ರಲ್ಲಿ ನಾನು ಕಾಮನು. ಇದರೊಳಗೆ ಒಂದು ಮೀನಿಂಗ್ ಇದೆ. ಇದರ ಅರ್ಥ ಹೆಂಗೆ ಕಾಮೆಂಟೇಟರ್ಸ್ ಹೆಂಗೆ ಹೇಳಿದ್ದಾರೆ ಅಂದರೆ, ಈಗ ಮಕ್ಕಳನ್ನು ಹುಟ್ಟಿಸ್ಬೇಕು ಅಂತಂದರೆ ಒಂದು ಹುಡುಗ ಹುಡುಗಿ ಸಂಬಂಧಗಳು ಆಗಬೇಕಲ್ವಾ. ಆವಾಗ ಕಾಮನಂಥ ಅಂದರೆ ಮನಸ್ಸಿನಲ್ಲಿ ಬಂದಂತಹ ಕಾಮನೆ, ಲವ್, ದಟ್ ಲವ್ ಇಸ್ ಮೀ. ಸೊ whenever there is this man and a woman meet for bringing out their procreation, they procreate to bring about the next generation or to bring about a child. ಆ ಟೈಮಲ್ಲಿ ಆ ಒಂದು ಸಂಬಂಧಗಳು ಇದ್ದಂತಹ ಕಾಮನ ನಾನು ಅಂದರೆ ಕಾಮ ಅಂದರೆ ಲವ್. ಈ ಸೇಸ್ ದಟ್ ಈಸ್ ಲವ್. ಸೊ ಇದ್ರ ಆ್ಯಕ್ಚುಲಿ ಹಿಡನ್ ಮೀನಿಂಗ್ ಒನ್ ಮೋರ್ ದೇ ಸೈಸ್ ಈವನ್ ಇನ್ 7th chapter, whenever they want to bring out a child, only then there should be ಈ ಮನುಷ್ಯ ಬಾಡಿಲಿ ಸಂಬಂಧಗಳು ಆವಾಗ ಮಾತ್ರ ಇರಬೇಕು, ಆವಾಗ ನಾನು ಕಾಮನ್ ಆಗ್ತೀನಿ ಅಂತ. ಇದು ಹಿಡನ್ ಮೀನಿಂಗ್. ಇಂಡೈರೆಕ್ಟ್ಲಿ ಹಿ ಸೇಸ್ ದ್ಯಾಟ್ ದೇರ್ ಶುಡ್ ಬಿ ಕಂಟ್ರೋಲ್ ಆನ್ ಅವರ್ ಡಿಸೈರ್ಸ್, ಫಿಸಿಕಲ್ ಡಿಸೈರ್ಸ್, ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಅನ್ನೆಸೆಸರಿಲಿ. ಓನ್ಲಿ ವೆನ್ ದೇರ್ ಇಸ್ ಪ್ರೊಕ್ರಿಯೇಷನ್ ಇಟ್ ಶುಡ್ ಬಿ ಯೂಸ್ ಅಂತ ಕ್ಲಿಯರ್ಲಿ ಇಲ್ಲೂ ಹೇಳಿದಾನೆ 7.1. ದಿಸ್ ಅ ಕಾಮೆಂಟ್ರಿ ವಿಚ್ ಐ ಹ್ಯಾವ್ ರೆಡ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಕಂದರ್ಪಃ, ಕಾಸ್ ಆಫ್ ದ ಆಸ್ಪ್ರಿಂಗ್ ಅಂತೆ. ಆಮೇಲೆ ಈ ಸರ್ಪಗಳಲ್ಲಿ ನಾನು ವಾಸುಕಿ. ನೆಕ್ಸ್ಟ್, ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಂ ಅಹಂ ಪಿತೃಣಾಂ ಅರ್ಯಮಾಶ್ಚಾಸ್ಮಿ ಯಮಃ ಸಂಯಮತಾಂ ಅಹಂ. ನಾಗಗಳಲ್ಲಿ ಮತ್ತೆ ಅಲ್ಲಿ ಸರ್ಪನು ಬಂತು, ಅದರಲ್ಲಿ ವಾಸುಕಿ ಅಂಥೇಳಿ. ಇಲ್ಲಿ ಅನಂತಶ್ಚಾಸ್ಮಿ ನಾಗಾನಾಂ, ನಾಗಗಳಲ್ಲಿ ನಾನು ಅನಂತ ಅಂದರೆ ವಿಷ್ಣು ರೆಸ್ಟ್ ಮಾಡ್ತಿರುವಂತಹ ಒಂದು ಸರ್ಪ. ಅನಂತ ಶಯನ ಅಂತ ಹೇಳ್ತೀವಲ್ಲ, 10,000 ಹೆಡೆ ಇದ್ದಂಥದ್ದಂತೆ ಅದು ಅನಂತ. ದಟ್ ಈಸ್ ಸ್ನೇಕ್ ಹ್ಯಾಸ್ ಗಾಟ್ 10,000 ಹುಡ್ಸ್. ಆಮೇಲೆ ಪುರಾಣಗಳಲ್ಲಿ ಹೇಳ್ತಾರಂತೆ, ಪ್ರತಿಯೊಂದು ಹುಡ್ಡಲ್ಲಿ ಅದಕ್ಕೇನು ಹೇಳ್ತಾರೆ, ಅಷ್ಟೊಂದು ಅದರದ್ದು ಆ ಹುಡ್ನಿಂದ ಅದು ಭಗವಂತನ ನಾಮಸ್ಮರಣೆ ಮಾಡ್ತಾ ಭಗವಂತನ ಮಹಿಮೆಗಳನ್ನು ಹೇಳ್ತಾ ಇದೆ ಅಂತೆ. ಒಂದೊಂದು ಮುಖದಲ್ಲಿ ಒಂದೊಂದು ಹೇಳ್ತಾ ಇದೆ. ಅದು ಇನ್ನೂ ಮುಗ್ದಿಲ್ಲಂತೆ. ಸೃಷ್ಟಿ ಯಾವಾಗ ಸ್ಟಾರ್ಟ್ ಆಯಿತು ನಾವು ಹೇಳ್ತಾ ಇದ್ದೀವಲ್ಲ, ಒಂದು ಕಲ್ಪ ಅಂತಂದರೆ ಬ್ರಹ್ಮನ ಒಂದು ಸೃಷ್ಟಿ, ಅವಾಗಿಂದ ಅನಂತ ಹೇಳ್ತಾನೆ ಇದ್ದಾನಂತೆ ಭಗವಂತನ ಲೀಲೆಗಳ ಬಗ್ಗೆ, ಮಹಿಮೆಗಳ ಬಗ್ಗೆ. ಅದು ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅನಂತ ಆ ಒಂದು ನಾಗ ವಿಷ್ಣುವಿಗೆ ಸಪೋರ್ಟ್ ಕೊಡ್ತಾ ಇರ್ತದೆ ಅಂತೆ. ವರುಣೋ ಯಾದ ಸಾಮಹಂ, ವರುಣ ಅಂತಂದರೆ ಎಲ್ಲ ಸಮುದ್ರ, ವರುಣ ಅಂದರೆ ಸಮುದ್ರ. ನಾನು ಎಲ್ಲ ವಾಟರ್ ಬಾಡೀಸಲ್ಲಿ, ಎಲ್ಲ ಈಗ ನದಿಗಳನ್ರಿ ಅಥವಾ ಲೇಕ್ಸ್ ಅನ್ರಿ, ಅದರೊಳಗೆಲ್ಲ ನಾನು ಸಮುದ್ರನಾಗಿದ್ದೇನೆ. ಪಿತೃನಾಂ ಅರ್ಯಮ ಚಾಸ್ಮಿ, ಪಿತೃಲೋಕದೊಳಗೆ ಅರ್ಯಮ ಅಂಥೇಳಿ ಅವನು ಹೆಡ್ ಅಂತೆ ಪಿತೃಲೋಕಗಳಲ್ಲಿ. ಅಂದರೆ ನಮ್ಮ ಪೂರ್ವಜರೆಲ್ಲ ಎಲ್ಲಿರ್ತಾರೋ, ಅವರ ಆತ್ಮಗಳೆಲ್ಲಿದೆಯೋ ಅಲ್ಲಿ ದೇರ್ ಇಸ್ ಸಂಬಡಿ ಕಾಲ್ಡ್ ಆರ್ಯಮ. ಈಸ್ ದ ಹೆಡ್ ಆಫ್ ದ್ಯಾಟ್ ಆನ್ಸಿಸ್ಟ್ರಲ್ ವರ್ಲ್ಡ್. ಆಮೇಲೆ ಯಮಃ ಸಂಯಮತಾಮಹಂ, ಸಂಯಮತಾಹಂ ಅಂತಂದರೆ ಕಂಟ್ರೋಲ್. ಸಂಯಮ ಅಂದರೆ ಕಂಟ್ರೋಲ್ ಮಾಡೋರಲ್ಲಿ ನಾನು ಯಮನಾಗಿದ್ದೇನೆ. ಇದರ ಅರ್ಥ ಏನು ಅಂತಂದರೆ, ಯಮ ಗಿವ್ಸ್ ದ ಪ್ರಾಪರ್ ಡಿಸಿಷನ್. ನಾವು ಏನೇನು ಕರ್ಮಗಳನ್ನು ಮಾಡಿರ್ತೀವೋ ಈ ಪೃಥ್ವಿ ಮೇಲೆ, ಮುಂದೆ ನಾವು ಅದನ್ನು ಅನುಭವಿಸ್ಬೇಕು, ನಾವು ಎಲ್ಲಿ ಹೋಗ್ತೀವಿ ಅದನ್ನೆಲ್ಲ ಡಿಸಿಷನ್ ಮೇಕರ್ ಈಸ್ ಯಮ. ಆ್ಯಂಡ್ ಸಂಯಮ ಅಂತಂದರೆ ಕಂಟ್ರೋಲ್ಡ್ ಅಂದರೆ ಅನ್ಬಯಾಸ್ಡ್. ಯಮನಿಗೆ ಯಾವುದೇ ಥರದ್ದು ಬಯಾಸು, ಪಾರ್ಶಾಲಿಟಿ ಯಾವುದೂ ಇಲ್ವಂತೆ. ಜಸ್ಟಿಸ್ ಮೀನ್ಸ್ ಜಸ್ಟಿಸ್. ಹಿ ಗಿವ್ಸ್ ಪ್ರಾಪರ್ ಜಸ್ಟಿಸ್ ಇರ್ರೆಸ್ಪೆಕ್ಟಿವ್ ಆಫ್ ಹೂ ಯು ಆರ್. ನಾವು ಶ್ರೀಮಂತರಾಗಲಿ, ಬಡವರಾಗಲಿ, ಅಪ್ಪರ್ ಕಾಸ್ಟು, ಲೋವರ್ ಕಾಸ್ಟು, ಹೆಣ್ಣಾಗಲಿ, ಗಂಡಾಗಲಿ, ನಮ್ಮ ಕರ್ಮದ ಪ್ರಕಾರ ನಮ್ಮ ವಿಧಿ ಅದನ್ನು ಡಿಸೈಡ್ ಮಾಡೋನು ಯಮ. ಸೊ ಹಿಯರ್ ಯು ಅಂಡರ್ಸ್ಟ್ಯಾಂಡ್ ದ ಲೀಡರ್ಸ್ ಹೂ ಗಿವ್ ದ ಡಿಸಿಷನ್ಸ್, who give justice or the judgment or the Supreme Court judges, they should be like that, like Yama, irrespective of anything. Totally ಯಾವುದೇ ಪಾರ್ಶಾಲಿಟಿ ಇಲ್ಲದೆ ಜಡ್ಜ್ಮೆಂಟ್ ಕೊಡುವಂಥ ಯಮ. Commentators have written like this, that he is the one who gives decision totally unbiased, impartial. ಯಾವ ಪಾರ್ಟಿ ಕಡೆನೂ ಒಲ್ದೆ ಅವನು ತಂದು ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಹೋಗುವಂಥವನು ಯಮ ಅಂತೆ. ಅದರಲ್ಲಿ ನಾನಿದ್ದೇನೆ.
ನೆಕ್ಸ್ಟ್ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ प्रह्लादश्चास्मि दैत्यानां ಕಾಲಃ ಕಲಯತಾಮಹಂ कालः कलयतामहम् ಮೃಗಾಣಾಂ ಚ ಮೃಗೇಂದ್ರೋಹಂ मृगाणां च मृगेन्द्रोऽहम् ವೈನತೇಯಶ್ಚ ಪಕ್ಷಿಣಾಂ वैनतेयश्च पक्षिणाम् ಸೊ ಇದರಲ್ಲಿ ನಾನು ದೈತ್ಯರಲ್ಲಿ ಪ್ರಹ್ಲಾದನಾಗಿದ್ದೇನೆ ಅಂತ. ಪ್ರಹ್ಲಾದ ದೈತ್ಯನ? ಹೌದಾ? ಪ್ರಹ್ಲಾದ ಇಸ್ ದೈತ್ಯ? ಎಸ್, ಈಸ್ ಬಾರ್ನ್ ಟು ಹಿರಣ್ಯಕಶಿಪು, ಹೌದಲ್ಲ? ದೈತ್ಯರ ಕುಲದಾಗ ಹುಟ್ಟಿದ. ಹೌದು, ದೈತ್ಯರ ಕುಲದಲ್ಲೇ ಹುಟ್ಟಿದ್ದು, ದೈತ್ಯರ ಕುಲಕ್ಕೆ ಸೇರಿದವನು. ಆದರೆ ಆ ದೈತ್ಯರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅವನು ವಿಷ್ಣು ಭಕ್ತ, ಹೌದಲ್ಲ? ನರಸಿಂಹ ಅಪಿಯರ್ ಆಗಿದ್ದೆ ಪ್ರಹ್ಲಾದನ ಒಂದು ತಪಸ್ಸಿನಿಂದ. ಸೊ ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂದರೆ ವೇರ್ ಎವರ್ ದೆರ್ ಇಸ್ ಭಕ್ತಿ, ವೇರ್ ಎವರ್ ದರ್ ಇಸ್ ಡಿವೋಷನ್ ಎಕ್ಸ್ಪ್ರೆಸ್, ದೇರ್ ಐ ಆಮ್. ಆಮೇಲೆ ಕಾಲ, ಐ ಆಮ್ ದ ಟೈಮ್. ಆ್ಯಂಡ್ ಮೃಗಾಣಾಂಚ ಮೃಗೇಂದ್ರೋಹಂ ಅಂತಂದರೆ, ಮೃಗೇಂದ್ರ ಅಂದರೆ ಲಾಯನ್, ಸಿಂಹ. ಎಲ್ಲ ಈ ಅರಣ್ಯದೊಳಗಿದ್ದಂತಹ ಪಶು ಪಕ್ಷಿಗಳಲ್ಲಿ ನಾನು ಸಿಂಹನಾಗಿದ್ದೇನೆ. ಅಗೇನ್ ದಿಸ್ ಒನ್. ಆ್ಯಂಡ್ ವೈನತೆಯಶ್ಚ ಪಕ್ಷಿಣ, ಪಕ್ಷಿಗಳಲ್ಲಿ ವೈನತೆ ಅಂದರೆ ಗರುಡ. ಎಲ್ಲ ಪಕ್ಷಿಗಳಲ್ಲಿ ನಾನು ಗರುಡನಾಗಿದ್ದೇನೆ. ಈ ರೀತಿ ಅವನು ಮತ್ತೆ ತನ್ನ ಎಕ್ಸಲೆನ್ಸನ್ನು ಹೇಳ್ತಾ ಇದ್ದಾನೆ. ಪವನ ಪವತಾಂ ಅಸ್ಮಿ, पवनः पवतामस्मि ರಾಮ ಶಸ್ತ್ರಭೃತಾಂ ಅಹಂ, रामः शस्त्रभृतामहम् ಝಣಾಷಾಣಾಂ ಮಕರಶ್ಚಾಸ್ಮಿ, दशानां मकरश्चास्मि ಸ್ರೋತಸಾಂ ಅಸ್ಮಿ ಜಾಹ್ನವಿ. स्रोतसामस्मि जाह्नवी ಮತ್ತೆ ಇನ್ ಕಂಟಿನ್ಯೂಯೇಷನ್ ಪವತಾಂ ಅಸ್ಮಿ, ಪವತ ಅಂದರೆ ಪವಿತ್ರದಿಂದ ಬಂದಂಥ ಶಬ್ದ. ಅದು ಏನೇನು ಪವಿತ್ರವನ್ನು ಮಾಡ್ತದೋ, ಯಾವ್ಯಾವ ಐಟಮ್ಸ್ ಪವಿತ್ರ, ಅದರಲ್ಲಿ ನಾನು ಪವನ ಅಂದರೆ ವಿಂಡ್. ಹಿ ಸೇಸ್ ಅಮಂಗ್ ದ ಐಟಮ್ಸ್ ವಿಚ್ ಜನರಲಿ ಪ್ಯೂರಿಫೈಸ್, ಆಫ್ ಆಲ್ ದ ಪ್ಯೂರಿಫೈಯರ್ಸ್ ನಾನು ಪವನನಾಗಿದ್ದೇನೆ. ಆಮೇಲೆ ಶಸ್ತ್ರಭೃತಾಂ ಅಂದರೆ ಈ ಶಸ್ತ್ರಭೃತ ಅಂದರೆ ಯಾರು ಶಸ್ತ್ರವನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೋ, ಅಂದರೆ ವಾರಿಯರ್ಸ್ ಅನ್ರಿ, ಅಥವಾ ಯುದ್ಧಕ್ಕೆ ಹೋಗುವಂಥವ್ರು, ಅವರಲ್ಲಿ ನಾನು ರಾಮನಾಗಿದ್ದೇನೆ. ಮತ್ತು ಹಾಗೆ ನಾನು ಈ ನೀರಿನಲ್ಲಿರ್ತಕ್ಕಂಥ ಎಲ್ಲ ಜೀವಜಂತುಗಳಲ್ಲಿ ನಾನು ಮಕರ ಅಂದರೆ ಐ ಆಮ್ ದ ಕ್ರೊಕೊಡೈಲ್. ಹಾಗೆ ಎಲ್ಲ ಮತ್ತು ಸ್ಟ್ರೀಮ್ಸ್ ಅಂದರೆ ರಿವರ್ಸು ಸ್ಟ್ರೀಮ್ಸಲ್ಲಿ ನಾನು ಗಂಗೆ ಆಗಿದ್ದೇನೆ, ಗಂಗಾ ಆಗಿದ್ದೇನೆ. ಜಾಹ್ನವಿ ಅಂದರೆ ಇಲ್ಲಿ ಗಂಗಾ ಅಂತ ಕೊಟ್ಟಿದ್ದಾರೆ, ಜಾಹ್ನವಿ. ಸೊ ಗಂಗಾ ಆಗಿದ್ದೇನೆ. ಸೊ ಮತ್ತೆ ಎಕ್ಸಲೆನ್ಸ್ ಅಲ್ಲಲ್ಲಿ. ಸೊ ಪ್ಯೂರಿಫಿಕೇಷನ್. ಆ್ಯಂಡ್ ಒನ್ ಮೋಸ್ಟ್ ಸ್ಟ್ರೈಕಿಂಗ್ ಫೀಚರ್ ಇಸ್ ರಾಮನಿಗೆ ಶ್ರೇಷ್ಠವಾದಂತಹ ಯೋದ್ಧ. ಶಸ್ತ್ರಭೃತಾಮ್ ಅಂದರೆ ಯಾರು ಶಸ್ತ್ರವನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೋ, ಯೋದ್ಧ, ಅವರಲ್ಲಿ ನಾನು ರಾಮನಾಗಿದ್ದೇನೆ ಅಂತ. ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ರಾಮ ಇಸ್ ಆಲ್ಸೋ ಅವತಾರ. ಯಾವ ರೀತಿ ಕೃಷ್ಣಾವತಾರ ಇದೆಯೋ ಅದೇ ರೀತಿ ರಾಮಂದು ಕೂಡ ಒಂದು ಅವತಾರ. ಆದ್ದರಿಂದ ನಾನು ರಾಮನಾಗಿದ್ದೇನೆ. ಬಟ್ ಕಾಮೆಂಟೇಟರ್ಸ್ ಹ್ಯಾವ್ ಟೋಲ್ಡ್ ರಾಮನ ಹತ್ರ ಎಷ್ಟೋ ಶಸ್ತ್ರಗಳಿತ್ತಂತೆ, ಆದರೆ ಅವನು ಬೇಕಾಬಿಟ್ಟಿಯಾಗಿ ಅದನ್ನು ಉಪಯೋಗಿಸ್ತಿರ್ಲಿಲ್ಲ. ಹಿ ವುಡ್ ಜಸ್ಟ್ ಕಂಟ್ರೋಲ್ ಆ್ಯಂಡ್ ಡಿಸೈಡ್ ವೆನ್ ಹಿ ಹ್ಯಾಸ್ ಟು ಯೂಸ್ ದೋಸ್ ವೆಪನ್ಸ್. ಸೊ ಆ ಕಂಟ್ರೋಲ್ಡ್ ಆ್ಯಂಡ್ ಯೂಸಿಂಗ್ ದೆಮ್ ಹಿ ಹ್ಯಾಸ್ ಫಾಟ್ ಅ ಗ್ರೇಟ್ ವಾರ್ ಆ್ಯಂಡ್ ಹಿ ವಾಸ್ ಅ ಶ್ರೇಷ್ಠವಾದಂಥ ವಾರಿಯರ್. ಒಳ್ಳೆ ವಜನ ಇದ್ದಂಥ ಹೆವಿ ವೆಪನ್ಸನ್ನು ಹಿಡ್ಕೊಂಡು ಹೋಗ್ತಾ ಇದ್ದಂತೆ. ಬಟ್ just because he was in the forest, he did not just left and right kill the animals or kill human beings or kill any other animals, but he used to conserve them for the protection of the humankind. So therefore ಅದಕ್ಕೆ ಅದನ್ನ ಆ ಒಂದು ಶ್ರೇಷ್ಠವಾದಂಥ ಯೋದ್ಧ ಇರೋದ್ರಿಂದ ಅವನು ರಾಮ ಅಂತ ಹೇಳ್ತಾನೆ. ಅದಲ್ಲದೆ ನಮಗೆಲ್ಲ ಗೊತ್ತಿರುವಂತೆ ರಾಮಾವತಾರ ಕೂಡ ಒಂದು ಅವತಾರ, ರಾಮ ಕೂಡ ಒಂದು ಅವತಾರ ಪುರುಷನೇ ಸರಿ. ಸರ್ಗಾಣಾಂ ಆದಿರಂತಶ್ಚ, सर्गाणाम् आदिरन्तश्च ಮಧ್ಯಂ ಚೈವಾಹಮರ್ಜುನ,
मध्यं चैवाहमर्जुन अध्यात्मविद्याविद्यानां अध्यात्मविद्याविद्यानां वादः प्रवदताम् अहम्. वादः प्रवदतामहम्. Very interesting words are these. Sarganam ಆದಿಹಿ ಅಂತಶ್ಚ ಮಧ್ಯಂ. ಸರ್ಗ ಅಂದರೆ ಕ್ರಿಯೇಷನ್, ಎಲ್ಲ ಏನು ಮ್ಯಾನಿಫೆಸ್ಟ್ ಆಗಿದೆಯೋ ಅದು ಸರ್ಗಾಣ. ಅದರೊಳಗೆ ಆದಿನೂ ನಾನೇ, ಅಂತವೂ ನಾನೇ, ಮಧ್ಯನೂ ನಾನೇ. ಅಂದರೆ ನಾನೇ ಹುಟ್ಟಿಸಿದ್ದು, ನಾನೇ ಅದನ್ನು ಮೇಂಟೈನ್ ಮಾಡ್ತಾ ಇರೋದು, ಆಮೇಲೆ ನಾನೇ ಅದಕ್ಕೆ ಒಂದು ಅಂತವನ್ನು ತಂದಂಥವನು. ಅಂದರೆ ನಾವು ಆ್ಯಕ್ಚುಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪದಲ್ಲಿ ಕೃಷ್ಣ ಏನು ಮಾಡ್ತಾನೆ, ಸೃಷ್ಟಿಕರ್ತನಾಗ್ತಾನೆ. ವಿಷ್ಣುವಿನ ರೂಪದಲ್ಲಿ ಅದನ್ನೆಲ್ಲ ಕಾಯ್ತಾನೆ. ಆಮೇಲೆ ಶಿವನ ರೂಪದಲ್ಲಿ ಮತ್ತೆ ಸಂಹಾರ ಮಾಡಿ ಹಿ ವಿಲ್ ಡಿಸ್ಟ್ರಾಯ್ ಫಾರ್ ಅಗೇನ್ ಬೀಯಿಂಗ್ ಕ್ರಿಯೇಟೆಡ್. ಹಿ ವಿಲ್ ಡಿಸ್ಟ್ರಾಯ್ ಸೊ ದಟ್ ಅಗೇನ್ ಇಟ್ ಗೋಸ್ ಇನ್ ಟು ದ ಸೈಕಲ್ ಆಫ್ ಕ್ರಿಯೇಷನ್, ಮೇಂಟೆನೆನ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್. ಮೂರು, ಬ್ರಹ್ಮಶಕ್ತಿ, ವಿಷ್ಣು ಶಕ್ತಿ, ಶಿವಶಕ್ತಿ, ಇವು ಮೂರರಲ್ಲಿ ಈ ಸೃಷ್ಟಿ ನಡೀತಾ ಇದೆ ಅನಂತ ಕಾಲದಿಂದ ನಡೀತಾ ಇದೆ. ಹೌದಲ್ಲ, ಅನಂತ ಕಾಲದಿಂದ. ಸೊ ವಿಷ್ಣು, ಬ್ರಹ್ಮ ಆ್ಯಂಡ್ ಶಿವ ಆರ್ ಗಿವನ್ ದ ಪವರ್ಸ್. ಫಸ್ಟ್ ಬ್ರಹ್ಮನ್ ಸೃಷ್ಟಿ ಮಾಡಿ, ಬ್ರಹ್ಮ ಎಲ್ಲರನ್ನೂ ಬೇರೆಯವ್ರು ಸೃಷ್ಟಿ ಮಾಡಿ, ದೆನ್ ದೇ ಫಾಲೋ ದೇರ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಇಟ್ ಕಂಟಿನ್ಯೂಸ್ ಫಾರ್ ಸೆವರಲ್ ಮಿಲಿಯನ್ಸ್ ಆಫ್ ಇಯರ್ಸ್. ಅದೇ ಒಂದು ಕಲ್ಪ ಅಂದಂಗೆ. ವೆನ್ ದಟ್ ಗೆಟ್ಸ್ ಓವರ್, ದೆನ್ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ಬ್ರಹ್ಮ ಆ್ಯಂಡ್ ಬ್ರಹ್ಮ ಹಿಮ್ಸೆಲ್ಫ್ ಗೋಸ್ ಬ್ಯಾಕ್ ಟು ದ ಪರಬ್ರಹ್ಮ. ಸೊ ಪ್ರಳಯ ಮಹಾಪ್ರಳಯ ಮತ್ತೆ ಸೃಷ್ಟಿ ಆಗ್ತದೆ. ಸೊ ನಾನು ಹೇಳ್ದಂಗೆ ನಿಮಗೆಲ್ಲರಿಗೂ ಪ್ರಳಯ ಆದಾಗ ನಾವೆಲ್ಲರೂ ವಿ ಆರ್ ನಾಟ್ ಡೆಸ್ಟ್ರಾಯ್ಡ್, ವಿ ಗೋ ಇನ್ ಟು ಸೂಕ್ಷ್ಮ ಸ್ಥಿತಿ ವಿತ್ ಅವರ್ ಕರ್ಮಾಸ್ ಆ್ಯಂಡ್ ಅಗೇನ್ ವಿ ಕಮ್ ಬ್ಯಾಕ್ ವಿತ್ ಕ್ರಿಯೇಷನ್ ಟು ಕಂಟಿನ್ಯೂ ಅವರ್ ಲೈಫ್ಸ್ ಟು ಫುಲ್ಫಿಲ್ ದೋಸ್ ಕರ್ಮ ಫಲವನ್ನು ನಾವು ಅನುಭವಿಸಲಿಕ್ಕೆ ಮತ್ತೆ ಬರ್ತೀವಿ. ಈ ರೀತಿ ಆಗ್ತಾ ಇದೆ. ಇದಕ್ಕೆಲ್ಲ ನಡ್ಸ್ಕೊಳ್ತಾ ಇರುವಂಥವನು ನಾನೇ. ಸೊ ಆದಿಹಿ ಮಧ್ಯ ಅಂತ. ಆದಿ ಅಂತಂದರೆ ಸೃಷ್ಟಿ, ಮಧ್ಯ ಅಂತಂದರೆ ನಡು, ನಾನು ಅದನ್ನೆಲ್ಲ ನಡ್ಸ್ಕೊಂಡು ಬರ್ತಾ, ಈ ಜೀವನ ನಡೀತಾ ಇರೋದು, ಈ ಸೃಷ್ಟಿ ನಡೀತಾ ಇರೋದು. ಅಂತ ಅಂದರೆ ಅದು ಯಾವಾಗ ಮುಗೀತದೋ ಅದನ್ನು ಒಂದು ಪ್ರಳಯ ಸ್ಥಿತಿಗೆ ತೊಗೊಂಡು ಹೋಗಿ ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾ ಇರ್ತೀನಿ ಅಂತ. ಸೊ ಆಲ್ ದೀಸ್ ಈಸ್ ದೇರ್. ದೆನ್ ನೆಕ್ಸ್ಟ್ ಒನ್ ಈಸ್ ಅಧ್ಯಾತ್ಮ ವಿದ್ಯಾನಾಂ. ನೋಡ್ರಿ, ಎಲ್ಲ ವಿದ್ಯೆಗಳಲ್ಲಿ ಆಫ್ ಆಲ್ ದ ಸೈನ್ಸ್ ಆಫ್ ಸ್ಪಿರಿಚುವಾಲಿಟಿ, ಅಧ್ಯಾತ್ಮ ವಿದ್ಯಾ ಅಂದರೆ ಸ್ಪಿರಿಚುವಲ್ ಸೈನ್ಸ್. ವಾಟ್ ವಿ ಆರ್ ಡಿಸ್ಕಸಿಂಗ್, ದಿಸ್ ಇಸ್ ಅ ಸೈನ್ಸ್, ಇಟ್ಸ್ ಪಕ್ಕಾ ಸೈನ್ಸ್ ವಿಚ್ ಈಸ್ ಟೆಸ್ಟೆಡ್ ಟೈಮ್ ಆ್ಯಂಡ್ ಅಗೇನ್ ಬೈ ಅವರ್ ಗ್ರೇಟ್ ಸಿಯರ್ಸ್ ಆ್ಯಂಡ್ ವಿತ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ದೇ ಹ್ಯಾವ್ ಕಮ್ ಟು ಆಲ್ ದಿಸ್. ಆ್ಯಂಡ್ ಕೃಷ್ಣನೇ ಸ್ವತಃನೇ ಭಗವದ್ಗೀತೆ ಹೇಳಬೇಕಾದ್ರೂ ತರ್ಕಬದ್ಧವಾಗಿ ಹೇಳ್ತಾನೆ. ದೆರ್ ಇಸ್ ಲಾಟ್ ಆಫ್ ಲಾಜಿಕ್, ದೆರ್ ಇಸ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್, ಇಸಂಟ್ ಇಟ್? ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಲ್ಲ ಭಗವದ್ಗೀತೆಯಲ್ಲಿ ಬಂದಂತಹ ಶ್ಲೋಕಗಳು ವಿಚ್ ವಿಲ್ ಹೆಲ್ಪ್ ಅಸ್ ಟು ಮ್ಯಾನೇಜ್ ಅವರ್ ಆ್ಯಂಗರ್, ಕಾಮವನ್ನು, ಕ್ರೋಧವನ್ನು, ಲೋಭವನ್ನು, ಇವೆಲ್ಲ ನಮಗೆ ತಡೆಗಟ್ಟಲಿಕ್ಕೆ ಎಷ್ಟೊಂದು ಶ್ಲೋಕಗಳು. ಅದನ್ನು ನೀವು ಪ್ರಯೋಗಕ್ಕೆ ತಂದರೂ ಕೂಡ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಆ್ಯಂಡ್ ಇನ್ ಜ್ಞಾನ ವಿಜ್ಞಾನ ಯೋಗ ಹಿ ಸೇಸ್ ಎಕ್ಸ್ಪೀರಿಯನ್ಸ್. he goes beyond the experimentation. Experience ಅಂದರೆ ಹಿಯರ್ ಇನ್ ಎಕ್ಸ್ಪೆರಿಮೆಂಟೇಷನ್ ವಿ ಡೂ ಲಾರ್ಜ್ ಲೈಫ್ ಸೈನ್ಸಸಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂದರೆ ವಿ ಡೂ ಆನ್ ಲಾಟ್ ಆಫ್ ಆ್ಯನಿಮಲ್ಸ್, ಲಾಟ್ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ವಿ ಡೂ ದ್ಯಾಟ್. ಬಟ್ ಹಿಯರ್ ಇಟ್ ಈಸ್ dedicated only to yourself. Experiment on yourself. Beautiful science is the science of spirituality. Why it is so beautiful is it is highly individualistic. It is to be experimented by the individual himself, and this experiment is nothing but an experience of whatever is given in the Bhagavad Gita or the Vedas. You experiment on yourself. This cannot be generalized. I cannot have, like pharmacology, 10 animals or 10 human beings. I cannot do a clinical trial of Bhagavad Gita because ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಈಸ್ ಓನ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಅವನು ಬೆಳೆದಿರೋ ಅಂತಹ ಅವನದು ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಅಂತಂದರೆ ಅವನ ಎವಲ್ಯೂಷನ್ ಪ್ರಕಾರ ಎಷ್ಟರ ಮಟ್ಟಿಗೆ ಅವನು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾನೋ
ಬೇಸ್ಡ್ ಆನ್ ದ್ಯಾಟ್ ಆ ಲೆವೆಲ್ನಲ್ಲಿ ಅವ್ನಿಗೆ ಇಂಪ್ಲಿಮೆಂಟ್ ಆಗ್ತಾ ಇರ್ತದೆ ಎಲ್ಲವೂ. ಸೊ ವಾಟ್ ಈಸ್ ಅಪ್ಲಿಕೇಬಲ್ ಟು ಮೀ ಅಟ್ ದಿಸ್ ಸ್ಟೇಜ್, ವಾಟ್ ಕಮ್ಸ್ ಔಟ್ ಆಫ್ ಮೀ ಮೇ ನಾಟ್ ಬಿ ಯೂಸ್ಫುಲ್ ಫಾರ್ ದಿ ಅದರ್, ವಾಟ್ ಈಸ್ ಯೂಸ್ಫುಲ್ ಫಾರ್ ಯು ಮೇ ನಾಟ್ ಬಿ ಅಪ್ಲಿಕೇಬಲ್ ಫಾರ್ ಮೀ. ಸೊ ಎಕ್ಸಲೆಂಟ್ ಸೈನ್ಸ್ ಆರ್ ದ ಹೈಯೆಸ್ಟ್ ಸೈನ್ಸ್ ಇಸ್ ಸ್ಪಿರಿಚುವಲ್ ಸೈನ್ಸ್ ಬಿಕಾಸ್ ಇಟ್ ಈಸ್ ಇಂಡಿವಿಜುವಲೈಸ್ಡ್. ಆ್ಯಕ್ಚುಲಿ ಈವನ್ ಇನ್ ಮೆಡಿಸಿನ್ ಮುಂಚೆ ಈ ಔಷಧಿ ತಗೋರಿ, ಈ ಮಾತ್ರೆ ತಗೋರಿ, ಬಟ್ ಆಯುರ್ವೇದದಲ್ಲಿ ಹಂಗಿರಲಿಲ್ಲ. ಆಯುರ್ವೇದಾಗ ಏನಿತ್ತು, ಪ್ರಕೃತಿ ಪ್ರಕಾರ, ಕಫ ಪ್ರಕೃತಿ, ಪಿತ್ತ ಪ್ರಕೃತಿ ಅಂತ ಹೇಳೋ ಪ್ರಕೃತಿ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಿದ್ರು. ಮಾಡರ್ನ್ ಸೈನ್ಸ್ ಇಸ್ ಕಮಿಂಗ್ ಬ್ಯಾಕ್ ಟು ದ ಸಿಮಿಲರ್ ಒನ್ ಆ್ಯಂಡ್ ಇಟ್ ಇಸ್ ಕಾಲ್ಡ್ ಪರ್ಸನಲೈಸ್ಡ್ ಮೆಡಿಸಿನ್ ಆರ್ ಪ್ರಿಸಿಷನ್ ಮೆಡಿಸಿನ್. ಆ್ಯಕ್ಚುಲಿ ವಿ ಆರ್ ಡೂಯಿಂಗ್ ರಿಸರ್ಚ್ ಆನ್ ದ್ಯಾಟ್ ಓನ್ಲಿ. ಜೆನೆಟಿಕ್ಸ್ ಮಾಡ್ತೀವಿ, ಮೆಟಬೊಲೋಮಿಕ್ಸ್ ಮಾಡ್ತೀವಿ, proteomics there are so many tools which are arriving that an individual has his own signature, isn't it? I'm sure that my doctor friends will agree. They have his own signature. So what medicine suits me will not suit him anta they have come back, and it's the latest in the research, which means we are coming back to spirituality. Because if you go little beyond that is the mental makeup which controls your all expression, genes, so that means every individual is different. So this science is the highest science which caters to the needs of millions and millions and millions of people, which no other contemporary science can cater to. So this is the highest. This is my interpretation. Adhyatma Vidya, my interpretation of what he has told, because we are already into this field of science. But otherwise also, Adhyatma Vidya is the greatest spiritual science, is the greatest science, and there I am. ಕೃಷ್ಣ ಹೇಳ್ತಾನೆ ಅದರಲ್ಲಿ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ವಾದಃ ಪ್ರವದತಾಮಹಂ. ವಾದಃ ಪ್ರವದತಾಮಹಂ. ಪ್ರವದತಾ ಅಂತಂದರೆ ಪ್ರವದತಾಮ್ ಅಂತಂದರೆ ಇಬ್ಬರು ಕೂಡಿ ಏನಾದರೂ ವಾದ ಹಾಕ್ತಾರೆ, ಆರ್ಗ್ಯುಮೆಂಟ್ಸು ಅಥವಾ ಡಿಸ್ಕಷನ್ಸ್ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ನಾನು ವಾದ ಅಂತ. ವಾದ ಅಂತಂದರೆ ಆರ್ಗ್ಯುಮೆಂಟ್. ಇನ್ನು ನಾವು ಜನರಲಿ ವಾದ ಹಾಕೋದು ಅಂತಂದರೆ ಆರ್ಗ್ಯುಮೆಂಟು, ಅಥವಾ ಈ ಕೋರ್ಟ್ ಕಚೇರಿಗಳಲ್ಲಿ ವಾದ ಹಾಕ್ತಿರ್ತಾರೆ. ಬಟ್ ಈ ಸೇಸ್ ದ್ಯಾಟ್ ಐ ಆಮ್ ದ ಪರ್ಫೆಕ್ಟ್ ಲಾಜಿಕ್. ಎಂಡಲ್ಲಿ ಬರೋವಂತಹ ವಾದ ಏನಿರ್ತಲ್ಲ, ಯಾಕಂದರೆ ಯಾವತ್ತಾದರೂ ನೀವು ವಾದ ಹಾಕಬೇಕಾದ್ರೆ ನಾನಾ ರೀತಿಯಲ್ಲಿ ಜನ ಅದನ್ನು ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು. ಕೆಲವೊಬ್ಬರು ವಿತ್ತಂಡವಾದ ಮಾಡ್ತಾರೆ ಅಂತ, ಅದಕ್ಕೇನು ಅರ್ಥನೇ ಇರೋಂಗಿಲ್ಲ. ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಮಾಡೋದು ಅದಲ್ಲ. ಹೀ ಸೇಸ್ ದ ವಾದ ಈಸ್ ವಿಚ್ ಇಸ್ ವೆರಿ ವೆರಿ ಲಾಜಿಕಲ್. When two people are arguing, that means probably he is talking about the highest evidence-based logic which a lawyer gives in a court of judgment. That is what I am. Athwa conclusion which is truthful, the final conclusion which is truthful, I am that vada, pravadatam. When two people argue, they come out with a conclusion, truthful, logical conclusion. ಅದರಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಇನ್ನೊಂದು ನೆಕ್ಸ್ಟ್ ಹೇಳಿ, ಆಮೇಲೆ ಲಾಸ್ಟ್ ಒನ್ ವಿಲ್ ಫಿನಿಶ್ ಅಟ್ 34. ಅಕ್ಷರಾಣಾಂ ಅಕಾರೋಸ್ಮಿ. ಅಕ್ಷರಾಣಾಂ ಅಕಾರೋಸ್ಮಿ. ದ್ವಂದ್ವಃ ಸಾಮಾಸಿಕಸ್ಯ ಚ. ದ್ವಂದ್ವಃ ಸಾಮಾಸಿಕಸ್ಯ ಚ. ಅಹಮೇವಾಕ್ಷಯಃ ಕಾಲೋ. ಅಹಮೇವಾಕ್ಷಯಃ ಕಾಲೋ. ಧಾತಾಹಂ ವಿಶ್ವತೋ ಮುಖಃ. ಧಾತಾಹಂ ವಿಶ್ವತೋ ಮುಖಃ. ಸೊ ಇದರಲ್ಲಿ ಅಕ್ಷರ, ಎಲ್ಲ ಅಕ್ಷರಗಳಲ್ಲಿ ನಾನು ಅಕಾರ ಎಲ್ಲ ಶುರು ಆಗೋದು ಎಲ್ಲಿಂದ, ಅ ಆ ಇ ಈ ಉ ಹೌದಲ್ಲ. ಸೊ ವ್ಯಾಕರಣ ತಂದಿದ್ದಾನೆ ಈ ಶ್ಲೋಕದಲ್ಲಿ ಕೃಷ್ಣ. ಸೊ ಯಾಕಂದರೆ ಆ ಟೈಮ್ನಲ್ಲೆಲ್ಲ ವೇದಗಳೆಲ್ಲ ಬರ್ತಾಯಿದ್ದು, ಆಮೇಲೆ ವ್ಯಾಕರಣ ಅಂದರೆ ಅಕಾಡೆಮಿಕ್ಸ್ ವಾಸ್ ಹ್ಯಾಪನಿಂಗ್. ಸೊ ಅಕ್ಷರಗಳಲ್ಲಿ ನಾನು ಎ ಮೀನ್ಸ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಮೀ. ಈವನ್ ಇನ್ ಇಂಗ್ಲೀಷ್ ವಿ ಹ್ಯಾವ್ ABCD. ಸೊ ಎ ಇಂದನೇ, ಯಾಕಂದರೆ ಇಂಗ್ಲೀಷ್ ಆಲ್ಸೋ ಈಸ್ ಇವಾಲ್ವ್ಡ್ ಆ್ಯಕ್ಚುಲಿ ಬೇಸಿಕಲಿ. They say if you go to prehistoric times and all that, the entire world, if you see people, they have all migrated from India only. Actually origin ಇಲ್ಲೇ ಇತ್ತು, ಇಲ್ಲೇ ಹೆಚ್ಚು ಪ್ರಕೃತಿದು ಅನುಕೂಲತೆ ಇತ್ತಂತೆ. civilization started and everybody moved there. So all the languages have origin in Sanskrit. Therefore ಇರೋದ್ರಿಂದ ಅದು ಎ ಆಗಿಬಿಟ್ಟಿದೆ ಅಷ್ಟೇ. ಅಕ್ಷರಾಣಾಂ ಅಕಾರೋಸ್ಮಿ. ದ್ವಂದ್ವ ಸಮಾಸ ಸಂಧಿ ಅವೆಲ್ಲ ಗೊತ್ತಿರ್ಬೇಕು. ಕೆಲವೊಬ್ಬರಿಗೆ ಗೊತ್ತಿದೆಯಾ ಗ್ರಾಮರ್, ಕೆಲವೊಬ್ಬರಿಗೆ ಸಂಸ್ಕೃತ ಅಥವಾ ಹಿಂದಿ ಕನ್ನಡ
ಗೊತ್ತಿರೋರಿಗೆ ಸಮಾಸದಲ್ಲಿ ದ್ವಂದ್ವ ಸಮಾಸ ಅಂದರೆ ರಾಮಕೃಷ್ಣವು ಪ್ರಾಬಬ್ಲಿ ರಾಮಃ ಕೃಷ್ಣ ಅಂತ ಬರ್ತದೆ. ಅಂದರೆ ಯಾವುದು ಲೋಪ ಆಗೋದಿಲ್ಲಂತೆ ಎಲ್ಲ ಸಮಾಸಗಳಲ್ಲಿ. ಐ ವಿಲ್ ನಾಟ್ ಗೋ ಇನ್ ಟು ಡೀಟೇಲ್ ಬಿಕಾಸ್ ಐ ಡೋಂಟ್ ರಿಕರೆಕ್ಟ್ ದಟ್ ಗ್ರಾಮರ್, ಬಟ್ ದಿಸ್ ಮಚ್ ಐ ನೋ. ಈ ಸಮಾಸ ಬಿಡಿಸಿದಾಗ ಅಂದರೆ ವೆನ್ ಟೂ ವರ್ಡ್ಸ್ ಹ್ಯಾವ್ ಕಂಬೈನ್ಡ್, ವೆನ್ ಯು ಸ್ಪ್ಲಿಟ್ ದೆಮ್ or when they become one word, what happens is ಕೆಲವೊಂದು some ವ್ಯಂಜನ gets merged, they merge into the two words, merge in different samasa. But here dvandva samasa, both words, individual words retain their individuality. Therefore this is what I have read as a from commentary. ಆ ಥರ ದ್ವಂದ್ವ ಸಮಾಸ ನಾನು ಅಹಂ ಏವ್ ಅಕ್ಷಯ ಕಾಲೋ, ಇನ್ ಎಕ್ಸಾಸ್ಟಿಬಲ್ ಟೈಮ್, ಅಕ್ಷಯವಾಗಲಾರದಂತಹ ಕಾಲ ನಾನು. ಹಾಗೆ ಧಾತಾಹಂ ವಿಶ್ವತೋ ಮುಖ, ಐ ಆಮ್ ದ ಸಸ್ಟೈನರ್ ಆಫ್ ಆಲ್ ದ ವಿಶ್ವ, ಎಂಟೈರ್ ಈ ವಿಶ್ವ ನಿಮ್ಮನ್ನೇ ನಾನು ಧಾತಾ ಇದ್ದೀನಿ, ಐ ವಿಲ್ ಸಸ್ಟೈನ್ ದ್ಯಾಟ್ ಅಂತ. ಸೊ ಮತ್ತೆ ಅಗೇನ್ ಹೀ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಆಪ್ಯುಲೆನ್ಸಸ್, ಅವ್ರು ತನ್ನ ಮಹಿಮೆಯ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಅಕ್ಷರಗಳಲ್ಲಿ ನಾನು ಇದ್ದೇನೆ, ಸಮಾಸಗಳಲ್ಲಿ ದ್ವಂದ್ವವಿದ್ದೇನೆ, ಕ್ಷೀಣಲಾಗದಾದಂಥ ಕಾಲವಿದ್ದೇನೆ, ಕಾಯಂ. ದಟ್ ಮೀನ್ಸ್ ಹಿ ಈಸ್ ಎಟರ್ನಲ್. What is changing? Outside is changing, but he remains always eternal. Mrityu sarvaharashchaham, Mrityuh sarvaharashchaham, udbhavascha bhavishyatam, udbhavascha bhavishyatam, kirti shrirva cha narinam, कीर्तिः श्रीर्वाक्च नारीणां, स्मृतिर्मेधा धृति क्षमा, स्मृतिर्मेधा धृति क्षमा. Beautiful shloka. Actually, I wanted more time for this, and this is our last shloka for today. Mrityuhu sarvaharaha cha aham udbhavascha bhavishyataam. ನಾನು ಎಲ್ಲವನ್ನು ಡಿಸ್ಟ್ರಾಯ್ ಮಾಡುವಂಥ, ನಾಶ ಮಾಡುವಂತಹ ಸಾವಿನಲ್ಲಿದ್ದೀನಿ. ಸಾವು ಅಂತಂದರೆ ಈ ದೇಹ ಸಾಯೋದಂತೆ ಅಲ್ಲ, ಯಾವುದೇ ವಸ್ತು, ಈ ಪೃಥ್ವಿಯಲ್ಲಿದ್ದಂತಹ ಯಾವುದೇ ವಸ್ತು, ಎನಿಥಿಂಗ್ ದಟ್ ಅಂಡರ್ಗೋಸ್ ಡಿಸ್ಟ್ರಕ್ಷನ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಡೆತ್, ಆ್ಯಂಡ್ ಐ ಆಮ್ ದ ಡೆಸ್ಟ್ರಾಯರ್. ಆ್ಯಕ್ಚುಲಿ ಹೂ ಇಸ್ ಅ ಡೆಸ್ಟ್ರಾಯರ್? ಶಿವಶಕ್ತಿ ಅಂತ ಹೇಳಿದ್ವಲ್ಲ. ಸೊ ಹೀ ಈಸ್ ರಿಪ್ರೆಸೆಂಟಿಂಗ್ ದ್ಯಾಟ್. ವೈ? ಬಿಕಾಸ್ ಓನ್ಲಿ when all things are destroyed, something else takes birth. So sarvaharah cha aham udbhavascha bhavishyataam. ಯಾವ್ಯಾವುದು ಬೆಳೀತದೋ ಮುಂದೆ ಐ ಆಮ್ ದ ರೀಸನ್ ಫಾರ್ ಉದ್ಭವ ಆ್ಯಂಡ್ ಇಟ್ಸ್ ಪ್ರಾಸ್ಪೆರಿಟಿ. ಯಾವುದು ಹುಟ್ಟುತ್ತದೋ ಅದ್ರ ಮುಂದೆ ಪ್ರಾಸ್ಪೆರಿಟಿ ಕೂಡ ನಾನೇ ಅಂತಂದರೆ, ಈ ಜೀವನ ಅಥವಾ ಈ ಪೃಥ್ವಿ ಮೇಲೆ ನಡೀತಿರತಕ್ಕಂಥ ಎಲ್ಲ ಆಲ್ ಆ್ಯಕ್ಟಿವಿಟೀಸ್, it is a repetition. They take birth, they survive, and they die. Anything you take. So here ಚಿನ್ಮಯಾನಂದ ಸ್ವಾಮೀಜಿ ಅವರು ಏನು ಹೇಳ್ತಾರೆ, ಈಗ ಒಂದು ಕ್ಲೇ ಪಾಟ್ ಇತ್ತು ಅಂತ ಇಟ್ಕೊಳ್ರಿ, ಅದು ಸ್ವಲ್ಪ ದಿವಸ ಇರ್ತದೆ. ಜಸ್ಟ್ ಎನ್ ಎಕ್ಸಾಂಪಲ್, ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್, ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ಜಸ್ಟ್ ಲೈಕ್ ಮಣ್ಣಿನ ಕುಡಿಕೆ, ಅದು ಮುರಿದ್ಕೊಂಡು ಡಿಸ್ಟ್ರಕ್ಷನ್. ವಾಟ್ ಇಸ್ ದ ಪವರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್? ಸಮಥಿಂಗ್ ಈಸ್ ಡಿಸ್ಟ್ರಾಯಿಂಗ್ ಆ್ಯಂಡ್ ದಟ್ ಈಸ್ ಮೀ. ಅದು ಡೆಸ್ಟ್ರಕ್ಷನ್ ಆದ ತಕ್ಷಣ ಅದು ಹಾಗೆ ಉಳಿತದಂತಲ್ಲ, ಅದು ಮಣ್ಣಿನೊಳಗೆ ಐಕ್ಯ ಆಗಿಬಿಡ್ತದೆ. ಮತ್ತು ಅದೇ ಮಣ್ಣಿನಿಂದ ಇನ್ನೊಂದು ಹೊಸ ಕುಡಿಕೆಯನ್ನು ಅಥವಾ ಮಡಿಕೆಯನ್ನು ನಾವು ತಯಾರು ಮಾಡ್ತೀವಿಲ್ಲ, ಅದರೊಳಗೂ ನಾನಿದ್ದೀನಿ. ದ್ಯಾಟ್ ಮೀನ್ಸ್ there is a conservation of this matter which only changes its form. It destroys, it goes back, again it is formed, then again it destroys, again it is formed. So there is this conservation of matter taking different shapes at different time eternally. So if you link all these shlokas, no, he says I am always eternal, ಕ್ಷೀಣಲಾಗದಂತಹ ಕಾಲ, ಐ ಆಮ್ ಆಲ್ವೇಸ್ ದೇರ್ ಇನ್ ದಿಸ್ ಫಾರ್ಮ್, ಐ ಆಮ್ ದ ಡೆಸ್ಟ್ರಾಯರ್, ಐ ಆಮ್ ದ ಕ್ರಿಯೇಟರ್, ಐ ಆಮ್ ದ ಪ್ರಾಸ್ಪೆರಿಟಿ. ದಟ್ ಇಸ್ ವಾಟ್ ಇಸ್ ನೆಕ್ಸ್ಟ್ ಶ್ಲೋಕ, ಎಕ್ಸಲೆಂಟ್ ಒನ್. ಕೀರ್ತಿ ಶ್ರೀ ವಾಕ್ ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮ. ನಾರೀಣಾಮ್ ಅಂತ ಒಂದು ಶಬ್ದ. ನಾರಿ ಅಂದರೆ ಸ್ತ್ರೀ. ಸ್ತ್ರೀಯಲ್ಲಿರ್ತಕ್ಕಂತಹ ಕೀರ್ತಿ ಅಂದರೆ ಯಶ, ಫೇಮ್. ಶ್ರೀ ಅಂದರೆ ಪ್ರಾಸ್ಪೆರಿಟಿ ಅಗೇನ್. ವಾಕ್ ಕಮ್ಯುನಿಕೇಷನ್, ಮಾತುಗಳು, ಸ್ಪೀಚ್. ಆಮೇಲೆ ಸ್ಮೃತಿ ಅಂದರೆ ಮೆಮೊರಿ, ನೆನಪಿನ ಶಕ್ತಿ. ಮೇಧಾ ಅಂದರೆ ಇಂಟೆಲಿಜೆನ್ಸ್. ಧೃತಿ ಅಂದರೆ ಪರ್ಸಿವರೆನ್ಸ್ ಆರ್ ಕನ್ಸಿಸ್ಟೆನ್ಸ್. ಆ್ಯಂಡ್ ಕ್ಷಮ, ಫರ್ಗಿವ್ನೆಸ್. These are the qualities he describes in a woman
I don't know why all of a sudden he has brought, probably he's putting the woman at much higher altar. This is what I feel. ಸ್ತ್ರೀಯನ್ನು ಎಷ್ಟು ಎತ್ತು ಹಿಡಿದ್ಬಿಟ್ಟು ನೋಡ್ರಿ. ನಾರೀಣಾಂ, ನಾರಿ ಒಳಗಿದ್ದಂತಹ ಈ ಗುಣಗಳು, ಅಂದರೆ ನಾರಿಗೆ ಇಷ್ಟೆಲ್ಲ ಇವೆ, ಆಮೇಲೆ ಆ ಗುಣಗಳಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ ಅದರ್ ವರ್ಡ್ಸ್, ನಾರಿ ಅನ್ನೋಳು, ನಾವು ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ಕೋಬೇಕು ನಮಗೆ ಅಂತಾರೆ, ವಿ ಆರ್ born with these qualities. We are already having these qualities which has to be manifested, which has to be shown. What are those? We have a ಕೀರ್ತಿ ಅನ್ನೋದು ನಾರಿಗೆ ಬಂದೇ ಬರ್ತದೆ. ಸ್ವತಃ ಬರಲಿಲ್ಲ ಅಂದ್ರೂ ಒಂದು ನಾರಿಯಿಂದ, ಒಂದು ಸ್ತ್ರೀಯಿಂದ, ಫ್ರಮ್ ದ ಏಜ್ ಓಲ್ಡ್ ಥಿಂಗ್. ನಾವು ಟುಡೇ ಎವ್ರಿ ವುಮನ್ ಅರ್ನ್ಸ್, ಸ್ಟಾರ್ಟಿಂಗ್ ಫ್ರಮ್ ಇಂದಿರಾ ಗಾಂಧಿ, ವುಮನ್ ಕ್ಯಾನ್ ಮೇಕ್ ಅ ನೇಮ್ ಆ್ಯಂಡ್ ಫೇಮ್ ಫಾರ್ ಹರ್ ಸೆಲ್ಫ್. If not, the other form of her fame is her family. The family fame is because of the woman. You agree with me or not? ಒಂದು ಹೆಣ್ಣು ಬ್ಯಾಕ್ ಬೋನ್ ಆಗಿ ನಿಂತಾಗ ಮಕ್ಕಳಿಗೆ ಮತ್ತು ಗಂಡನಿಗೆ ಬರೋವಂಥ ಯಶಸ್ಸು, ಅದರ ಹಿಂದಿನ ಶಕ್ತಿಯೇ ನಾರಿ. ಸೊ ದ ಫೇಮ್ is either by herself, it is due to her own fame, her knowledge, her abilities, or her ability could be direct or indirect. So both he is telling. I am telling you indirect and direct because this is what it means. A woman, either for behind every successful man there is a woman. All these days that was there. Even today it is there. So today woman is doing a dual role. She becomes famous for herself also. She brings the fame to the family also. Both ways. Even if she is not famous by herself directly, she is promoting the fame of the family. She is making the house conducive for the fame of the family. Number 2, Shri, prosperity. If the woman does not work, today man and woman work equally and they are responsible for the Shri of the family. Shri means hana, prosperity. Even if not, again I'll come to that, she is making the family a conducive atmosphere so that the man goes out. Age old tradition ade ittu. Due to some reasons something changed, and today again it is that both are working. So she is responsible for the prosperity. Vak, communication. The woman has a unique quality of communication which keeps the entire family and the society in one integral state. Her communication, woman has got better communication than a man. Nobody can men may not agree, very few are. I'm not talking about oratory. ಕಮ್ಯುನಿಕೇಷನ್ ಅಂದಾಗ ಯಾವ ರೀತಿಯಲ್ಲಿ ಹೆಣ್ಣು ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೋ, ಮನೆಯಲ್ಲಿ ಶಿಸ್ತು ಅಂತರ್ತಾಳೋ, ಬೇರೆಯವ್ರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾಳೋ, ಇದು ವುಮನ್ಸ್ ಯುನೀಕ್ ಕ್ವಾಲಿಟಿ, ಅವಳಿಗಿದ್ದಂತಹ ವಿಶೇಷವಾದಂತಹ ಗುಣ. ಹಾಗೆ ಸ್ಮೃತಿ, ಮೆಮೊರಿ, ಗುಡ್ ಆ್ಯಂಡ್ ಬ್ಯಾಡ್ ಬೋತ್. ಮತ್ತು ಹೆಣ್ಣಿನೊಳಗೆ ಗುಡ್ ಆ್ಯಂಡ್ ಬ್ಯಾಡ್ ಬೋತ್ ಮೆಮರೀಸ್ ಆರ್ ದೇರ್. ವಿ ಟೆನ್ ಟು ಕೀಪ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಮೈಂಡ್, bring it on the surface many times. That also is there. And we also remember, we are supposed to remember the good things also. We have a greater memory. Medha, intelligence. If the woman was not intelligent, she could not have done this multitasking role. With ever changing, ಇದು ನಮ್ಮ ಸಮಾಜ ಬದಲಾಗ್ತಾನೇ ಇದೆ. ಪ್ರತಿಯೊಂದು ಬದಲಾವಣೆಗಳಲ್ಲೂ ದ ವುಮನ್ ಹ್ಯಾಸ್ ಯೂಸ್ಡ್ ಹರ್ ಇಂಟೆಲಿಜೆನ್ಸ್ ಟು ಅಡಾಪ್ಟ್. According to Swami Vivekananda, intelligence is the ability to adapt to any situation, adjust to any situation. Adjust means not submissive, with goodwill only. She will see that everything is done properly because of her unique intelligence. ಧೃತಿ, ಪರ್ಸಿವರೆನ್ಸ್. isn't it her perseverance? 9 ತಿಂಗಳು ಕೂಸಿನ ಹೊರ್ತಾಳೆ, ಅವಳ ಮಕ್ಕಳ ಜೋಡಿ ಬೇರೆ ಎಲ್ಲ ಇದು ಮಾಡ್ಕೊಳ್ತಾಳೆ, ಆ್ಯಂಡ್ ಶಿ ಸೀಸ್ ಟು ಇಟ್ ದಟ್ ದ ಫ್ಯಾಮಿಲಿ ರೀಚಸ್ ಅ ಪರ್ಟಿಕ್ಯುಲರ್ ಸ್ಟೇಟ್, or she sees that her department grows, or she sees to it her patient comes up. As a teacher, she ensures that the students are continuously, constantly, consistently they are being tamed, they are being educated and all that. So dhruti ಅಂದರೆ consistency, and above all is the ಕ್ಷಮಾ ಗುಣ, ಫರ್ಗಿವ್ನೆಸ್. ಒಬ್ಬ ಹೆಣ್ಣು ಕ್ಷಮೆ ಗುಣ ಇಲ್ಲದೆ ಹೋದಲ್ಲಿ she cannot sustain in this society. Actually some individual, this is general, he has told, ನಾರಿ ಒಳಗಿದ್ದಂತಹ ಇದು, these are all gender. So we should not think that this is a gender bias, why only we should have this shama, why man should not have. It doesn't mean that. This is unique quality which Krishna himself has told. ನಾರೀಣಾಂ ಕೀರ್ತಿ ಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧ ಧೃತಿ ಕ್ಷಮ. ಇವು ಕ್ವಾಲಿಟೀಸಲ್ಲಿ ನಾನಿದ್ದೀನಿ ಅಂಥೇಳಿ.
ಇದಲ್ಲದೆ ಇನ್ನೊಂದು ಇಂಟರ್ಪ್ರಿಟೇಷನ್ ಇದೆ. ದೇ ಸೇ ದೀಸ್ ಆರ್ ಆಲ್ ದೇವೀಸ್, ಶ್ರುತಿ ದೇವಿ, ಕೀರ್ತಿ ದೇವಿ, ವಾಕ್ ದೇವಿ, ಅವರೆಲ್ಲ ಆ ಥರನೂ ಕಮೆಂಟ್ರಿ ಇದೆ. ಬಟ್ ದ್ಯಾಟ್ ಈಸ್ ನಾಟ್ ದಟ್ ಅಪೀಲಿಂಗ್. ದಿಸ್ ಅಪೀಲ್ಸ್ ಟು ಮೀ ಮೋರ್. ಸೊ ದೇರ್ ಫಾರ್ ಮೆನಿ ಪೀಪಲ್ ಹ್ಯಾವ್ ಗಿವನ್ ದಿಸ್ ಎಕ್ಸ್ಪ್ಲನೇಷನ್, ಇನ್ಕ್ಲೂಡಿಂಗ್ ಸ್ವಾಮಿ ಚಿನ್ಮಾನಂದ. ದೇರ್ ಫಾರ್ ಐ ಹ್ಯಾವ್ ಯೂಸ್ ದಿಸ್ ಫಾರ್ ಮೈ ಎಕ್ಸ್ಪ್ಲನೇಷನ್. ಸೊ ದೀಸ್ ಆರ್ ದ ಯುನೀಕ್ ಕ್ವಾಲಿಟೀಸ್. ಇವೆಲ್ಲ ಸ್ತ್ರೀಯಲ್ಲಿದ್ದಂತಹ ವಿಶೇಷ ಲಕ್ಷಣಗಳು. ಏನದು? ಕೀರ್ತಿಯನ್ನು ತರುವಂತಹವಳು, ಆಮೇಲೆ ಶ್ರೀ ಅಂದರೆ ಒಂಥರ ಪ್ರಾಸ್ಪೆರಿಟಿಯನ್ನು ತರುವಂಥವಳು, ಒಳ್ಳೆ ಮಾತನಾಡುವಂತಹ ಒಂದು ಜೀವಿ, ಮತ್ತು ಅವಳಿಗೆ ಇದ್ದಂತಹ ನೆನಪಿನ ಶಕ್ತಿ, ಬುದ್ಧಿಮತ್ತೆ ಮತ್ತು ಧೃತಿ. ಅಂದರೆ ಕಂಟಿನ್ಯೂಸ್ಲಿ ಅವಳು ಒಂದನ್ನು ಏನಂತಾರೆ ಕನ್ನಡದಾಗ ಯಾವ ರೀತಿ ಹೇಳಬೇಕು ಅದನ್ನು? ಧೃತಿ ಅಂದರೆ ಪರ್ಸಿವರೆನ್ಸ್ ಆರ್ ಕನ್ಸಿಸ್ಟೆಂಟ್. ಮತ್ತು ಕ್ಷಮಾಗುಣ ಇದ್ದವಳು. ಸಹನೆ. ಧೃತಿ ಅಂದರೆ ಸಹನೆ ಅನ್ಕೋಬೋದು. ಸಹನೆ ಮತ್ತು ಕಂಟಿನ್ಯೂಸ್ಲಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋದು, ಪೇಷನ್ಸ್ ಅನ್ಕೋಬೋದು ಬೇಕಿದ್ರೆ. ಪೇಷನ್ಸ್ ಯು ಕ್ಯಾನ್ ಸೇ. ಸೊ ಆ ರೀತಿ ಇದ್ದಂಥವಳು ನಾರಿ. ಅವಳಿಗಿದ್ದಂಥ ವಿಷಯ ಅದರಲ್ಲಿ ನಾನಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಇನ್ನೊಂದು ಕಡೆ ಹೇಳ್ದೆ ಕೀರ್ತಿ, ಶ್ರೀ, ವಾಕ್ ಇವೆಲ್ಲ ಎಕ್ಸ್ಟರ್ನಲ್ ಅಂತೆ. ಬಟ್ ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಇವು ಒಳಗಿದ್ದಂತಹ ನಮ್ಮ ಭಾವನೆಗಳು ಅನ್ನೋಕ್ಕಿಂತಲೂ ಗುಣಗಳು ಒಳಗಡೆ ಮನಸ್ಸಿಗೆ ಸಂಬಂಧಪಟ್ಟಂಥವು. ಯಾವ? ಸ್ಮೃತಿ, ಮತ್ತು ಸ್ಮೃತಿ ಅಂದರೆ ಮೆಮೊರಿ, ಇಂಟೆಲಿಜೆನ್ಸು, ಆಮೇಲೆ ಸಹನೆ ಅಥವಾ ಪೇಷನ್ಸು, ಮತ್ತು ಕ್ಷಮಾಗುಣ. ಇವು ನಾರಿಯಾಗಿದ್ದಂಥವು. ಅಂದರೆ ಭಗವಂತ ಸ್ವತಃ ಅವನೇ ಹೇಳಿದಂಥದ್ದು. ಸೊ ವಿ ಆರ್ ಆಲ್ರೆಡಿ ಎಂಡೋಡ್ ವಿತ್ ದೀಸ್ ಕ್ವಾಲಿಟೀಸ್ ಇನ್ ವಿಚ್ ಹಿ ಮ್ಯಾನಿಫೆಸ್ಟ್. ರಾದರ್ ಇಫ್ ವಿ ಮ್ಯಾನಿಫೆಸ್ಟ್ ದೆಮ್ ಮೋರ್ ಆ್ಯಂಡ್ ಮೋರ್, ದ್ಯಾಟ್ ಮೀನ್ಸ್ ವಿ ಆರ್ ಮ್ಯಾನಿಫೆಸ್ಟಿಂಗ್ ದ ಡಿವೈನಿಟಿ. ನಾವು ಎಷ್ಟು ಅದನ್ನು ನಮ್ಮೊಳಗೆ ವ್ಯಕ್ತಪಡಿಸ್ತೀವೋ ಅಷ್ಟು ಭಗವಂತ ಅದು ಆ ರೂಪದಲ್ಲಿ ಭಗವಂತನ ನಾವು ವ್ಯಕ್ತಪಡಿಸ್ದಂಗೆ ಆಗ್ತದೆ ಅಂತ. ಸೊ ದ್ಯಾಟ್ ಈಸ್ ದ ಲಾಸ್ಟ್ ಶ್ಲೋಕ ಫಾರ್ ದ ಡೇ. ರೈಟ್. ಸೊ ಎನಿಥಿಂಗ್ ಯು ವಾಂಟ್ ಟು ಡಿಸ್ಕಸ್ ಆರ್ ಆ್ಯಡ್? ಎಕ್ಸಾಕ್ಟ್ 1 hour ಟುಡೇ. ಇಂದಿರಾ ಏನಾದರೂ ಹೇಳ್ತೀರಿ? ಇಂದಿರಾ ವಿಲ್ ಟೆಲ್ ಹರ್ ವ್ಯೂಸ್ ವೆರಿ ನೈಸ್ಲಿ. ಏನು ಅನ್ನಿಸ್ತದೆ ನಿಮಗೆ? ಸೊ ದೀಸ್ ಆರ್ ಅಗೇನ್ ಕಂಟಿನ್ಯೂಡ್ ಆಪ್ಯುಲೆನ್ಸಸ್ ಮಹಿಮೆಗಳು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಶ್ಲೋಕಗಳು ಹೇಳ್ತಾ ಹೋಗ್ತಾನೆ ಅವನು. ಆಮೇಲೆ 41ನೇ ಶ್ಲೋಕಕ್ಕೆ 41, 42, 42 ಇಸ್ ದ ಲಾಸ್ಟ್ ಒನ್. ಟುಡೇ ವಿ ಆರ್ ಕಮ್ ಟು 34. ಇಂದಿರಾ ಎನಿಥಿಂಗ್? ಸ್ಟೋರೀಸ್ ಅಂತ ಹೇಳ್ತಾರಲ್ಲ, ಹೇಳುವಾಗ ನಾವು ಅನ್ಕೋತೀವಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪೂಜೆ ಮಾಡೋದು ಅಥವಾ ಎಲ್ಲೋ ದೊಡ್ಡ ಯಜ್ಞಗಳಲ್ಲಿ ಭಾಗವಹಿಸೋದು, ಆ ತರ ಮಾಡಿದ್ರೇನೆ ಸ್ಪಿರಿಚುವಲ್ ಪಾತ್ ಒಳಗೆ ಇದ್ದೀವಿ ಅಂತ ಮೊದಲೆಲ್ಲ ಅನ್ಕೋತಿದ್ವಿ. ಬಟ್ ಇದೆಲ್ಲ ಓದೋಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಎಷ್ಟು ಸಣ್ಣ ಸಣ್ಣ ವಿಷಯದೊಳಗೆ ನಾವು ಕೃಷ್ಣನ ನೋಡ್ಬೋದು, ಭಗವಂತ. ಅಂದ್ರೆ ಯಜ್ಞಗಳಲ್ಲಿ ಜಪ ಯಜ್ಞನೇ ನಾನಿದ್ದೀನಿ ಅಂತ ಜಸ್ಟ್ ನಾವು ಮನೆ ಕೊಂಡೊಂದು ಯಾವ್ದೋ ಒಂದು ಜಪ ಮಾಡಿದ್ರ ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಬೋದು, ಯಾವ್ದೋ ಒಂದು ಅದನ್ನ ಮಾಡಿದ್ರು ಅದು ನಾವು ಆ ಪಾತ್ ಒಳಗೆ ಇದ್ದೀವಿ ಅಂತಾನೆ. ಓಂಕಾರದೊಳಗ್ ನಾನಿದ್ದೀನಿ ಅಂತ ಹೇಳ್ತಾರೆ. ಓಂಕಾರ ಹೇಳೋದ್ ಅಂದ್ರೆ ಯಾವ್ದು ನಮ್ಗೆ ಅಷ್ಟ್ ಕಷ್ಟನೇ ಇಲ್ಲ, ಎಲ್ಲಾನು ಸರಳವಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಕರೆಕ್ಟ್. ಸೊ ಎಸ್, ಹೌದು, ಕರೆಕ್ಟ್.